ನಮಸ್ಕಾರ ವೀಕ್ಷಕರೇ, ಸರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಪ್ರತಿ ಸರಿ ಡಾಕ್ಟರ್ಸ್ ಲೈವ್ ಅಲ್ಲೂ ಕೂಡ ಒಂದೊಂದು ಟಾಪಿಕ್ ಅನ್ನ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಟಾಪಿಕ್ಸ್ ಅನ್ನ ಹೊತ್ತು ಬರ್ತಾ ಇದ್ವಿ. ಅದರಂತೆ ಇವತ್ತು ಕೈಗೆ ಸಂಬಂಧಪಟ್ಟಂತೆ ಈ ಒಂದು ಹ್ಯಾಂಡ್ ಆರ್ಥರೈಟಿಸ್ ಆಗಿರ್ಬೋದು, ಹಾಗೆ ಈ ಒಂದು ಕೈಗೆ ಈ ಡಯಾಬಿಟಿಸ್ ಇರುವಂತವ್ರಿಗೆ, ಥೈರಾಯ್ಡ್ ಇರುವಂತವ್ರಿಗೆ, ಸಾಕಷ್ಟು ಜನ ಈ ಕಂಪ್ಯೂಟರ್ ಅಲ್ಲಿ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಅಂತವ್ರಿಗೆ ಕೂಡ ಈ ಕೈಯಲ್ಲಿ ಸಾಕಷ್ಟು ಈ ನಂಬು ಬರುವಂತಾಗಿರ್ಬೋದು, ಅಥವಾ ಕೈಗಳು ಆಗಾಗ ಸ್ಟಕ್ ಆಗ್ತಾ ಇರುವಂತದ್ದಾಗಿರ್ಬೋದು. ಅಷ್ಟೇ ಅಲ್ಲದೆ ಕೈಯಲ್ಲಿ ಸಾಕಷ್ಟು ನೋವಿನ ಸೆಳೆತ, ಈ ರೀತಿಯಾಗಿ ಸಾಕಷ್ಟು ಪ್ರಾಬ್ಲಮ್ ಅನ್ನ ಈ ರೀತಿಯಾಗಿ ಅನುಭವಿಸ್ತಾನೆ ಇರ್ತಾರೆ. ಅಷ್ಟೇ ಅಲ್ಲದೆ ಈ ಆಧುನಿಕ ಜೀವನ ಶೈಲಿಯಿಂದ ಮೊದಲೆಲ್ಲ ವಯಸ್ಸಾದ್ಮೇಲೆ ಬರುವಂತಹ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಈಗ ಯಂಗರ್ ಏಜ್ ಅಲ್ಲೂ ಕೂಡ ಕಾಣಿಸಿಕೊಳ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ, ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿಯಾದಂತಹ ಚೇಂಜಸ್ ಅನ್ನ ನಾವು ಮಾಡ್ಕೊಳ್ಬೇಕು, ಹಾಗೆ ಈ ಆರ್ಥರೈಟಿಸ್ ಆಗಿರ್ಬೋದು, ಕೈಗೆ ಸಂಬಂಧಪಟ್ಟಂತೆ ಬರುವಂತಹ ನೋವುಗಳಾಗಿರ್ಬೋದು, ಹಾಗೆ ಈ ಹ್ಯಾಂಡ್ ಸರ್ಜರಿ ಬಗ್ಗೆ ಕೂಡ ಇವತ್ತು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ, ಹಾಗೆ ಈ ಕೈಗೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಕನ್ಸಲ್ಟೆಂಟ್ ಹ್ಯಾಂಡ್ ಸರ್ಜನ್ ಮತ್ತು ಅಪ್ಪರ್ ಲಿಂಬ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ದರ್ಶನ್ ಕುಮಾರ್ ಎ ಜೈನ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ಈ ಒಂದು ಆರ್ಥರೈಟಿಸ್ ಆಗಿರ್ಬೋದು, ಹಾಗೆ ಹ್ಯಾಂಡ್ ಸರ್ಜರಿ ಬಗ್ಗೆ ಆಗಿರ್ಬೋದು, ಇದರೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿದುಕೊಂಡು ಹೋಗೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಎಸ್ ಡಾಕ್ಟರ್, ಹೇಗಿದ್ದೀರಾ? ಎಸ್ ಡಾಕ್ಟರ್, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿರುವಂತದ್ದು ತುಂಬಾ ಖುಷಿ ಆಗ್ತಾ ಇದೆ. ಓಕೆ ಡಾಕ್ಟರ್, ಇವಾಗ ನಾರ್ಮಲ್ ಆಗಿ ನಾವು ನೋಡ್ತಾ ಇರ್ತೀವಿ ಡಾಕ್ಟರ್, ಮೊದಲೆಲ್ಲ ಆಗಿದ್ರೆ ಈ ವಯಸ್ಸಾದ್ಮೇಲೆ ಈ ಕೈ ನೋವು ಬರುವಂತದ್ದು, ಕೈ ಎಳೆತ ಸ್ಟಾರ್ಟ್ ಆಗುವಂತದ್ದು ನಾವು ನೋಡ್ತಾನೆ ಇರ್ತಿದ್ವಿ. ಆದ್ರೆ ಈಗ ಯಂಗರ್ ಏಜ್ ಅಲ್ಲೂ ಕೂಡ ಅದು ಕಾಣಿಸ್ಕೊಳ್ತಾ ಇದೆ. ಈ ಹ್ಯಾಂಡ್ ಆರ್ಥರೈಟಿಸ್ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಯಾವ್ದು ಹೆಚ್ಚಾಗಿ ಬರುವಂತ ಚಾನ್ಸಸ್ ಇದೆ ಡಾಕ್ಟರ್? ಕೈಯಲ್ಲಿ ನಮ್ಮ ಕೈಯಲ್ಲಿ ಹಲವಾರು ಸ್ಟ್ರಕ್ಚರ್ಸ್ ಅಂತ ಅಂದ್ರೆ ಇವಾಗ ಸ್ನಾಯುಗಳಿರುತ್ತೆ, ನರ್ವ್ಸ್ ಇರುತ್ತೆ, ಮತ್ತು ಮಸಲ್, ಬೋನ್, ಜಾಯಿಂಟ್. ಸೊ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದಿದ್ದಾಗ ಹಲವಾರು ಪ್ರಾಬ್ಲಮ್ಗಳು, ಯಾಕೆಂದರೆ ರಿಪೀಟೆಡ್ ಆಗಿ ಆಗಾಗ ಯೂಸ್ ಮಾಡ್ತಾ ಇರೋದ್ರಿಂದ ಸಾಧಾರಣವಾಗಿ ನಾವು ನೋಡುವಂಥದ್ದು ಪ್ರಾಬ್ಲಮ್ಸ್ ಅಂದರೆ ಕಾರ್ಪಲ್ ಟನಲ್ ಅಂತ ಹೇಳ್ತೀವಿ, ಇನ್ನು ಕೆಲವು ಟ್ರಿಗರ್ ಫಿಂಗರ್ ಅಂತ ಹೇಳ್ತೀವಿ, ಮತ್ತು ಇನ್ನು ಟೀನೋಸೈನೋವೈಟಿಸ್. ಇದೆಲ್ಲ ಇಂಗ್ಲೀಷ್ ವರ್ಡ್ಸ್, ಬಟ್ ಇದೆಲ್ಲ ಇರೋ ಸಾಧಾರಣವಾಗಿ ತುಂಬ ನೋಡ್ತೀವಿ ನಾವು ಇದನ್ನು. ಈ ಒಂದೊಂದು ರೀತಿಯಾದ ಸಿಂಪ್ಟಮ್ಸ್ಗಳಿರುತ್ತೆ, ಅಂದರೆ ಲಕ್ಷಣಗಳು ಕಾಣಿಸುತ್ತೆ. ಇನ್ನು ಕೆಲವರಿಗೆ ಸಂಧಿವಾತ ಅಂತಂತ ಇರುತ್ತೆ. ಸೊ ಇದು ನಾವು ಸಾಮಾನ್ಯವಾಗಿ ನೋಡುವಂಥ ಪ್ರಾಬ್ಲಮ್. ಅದಲ್ಲದೆ ಕೆಲವರಿಗೆ ಆಸ್ಟಿಯೋಪೋರೋಸಿಂದ ಫ್ರ್ಯಾಕ್ಚರ್ಗಳಾಗ್ತದೆ, ಎಸ್ಪೆಷಲಿ ಲೇಡೀಸಲ್ಲೇ ಒಂದು 50 to 60 ಇಯರ್ಸ್ ಆದಮೇಲೆ ಅವರಿಗೆ ಈ ರೀತಿಯಾದ ಪ್ರಾಬ್ಲಮ್ಗಳು, ಕೆಲವು ಸಲ ಫ್ರ್ಯಾಕ್ಚರ್ಗಳು ಇದು ಕೂಡ ಕಾಣಿಸುತ್ತೆ. ಮತ್ತು ನಾವು ಇವಾಗ ಮೊಬೈಲು ಯೂಸ್ ಮಾಡೋದು, ಕಂಪ್ಯೂಟರ್ ಯೂಸ್ ಮಾಡೋದು ಜಾಸ್ತಿ ಆಗಿರೋದ್ರಿಂದ ಕೆಲವು ತೊಂದರೆಗಳು, ಅಂದರೆ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತ ಹೇಳ್ತೀವಿ, ಇದು ಕೂಡ ನಾವು ಸಾಧಾರಣವಾಗಿ ಜಾಸ್ತಿ ಕಾಣ್ತಾ ಇದೀವಿ ಈ ನಡುವೆ. ಈ ಕೈಗೆ ಸಂಬಂಧಪಟ್ಟಂತಹ ನೋವುಗಳಾಗಿರ್ಬೋದು, ಅಥವಾ ಅದಕ್ಕೆ ಬರುವಂತಹ ಕಾಯಿಲೆಗಳಾಗಿರ್ಬೋದು, ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತಾ? ಮಕ್ಕಳಲ್ಲಿ ಕಾಣಿಸ್ಕೊಂಡ್ರೆ ಯಾವ್ದು ಹೆಚ್ಚಾಗಿ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ? ಮಕ್ಕಳಲ್ಲಿ ನೋವು ಅನ್ನೋದಕ್ಕಿಂತ ಮಕ್ಕಳು ನಮ್ಮ ಥರ ಕಂಪ್ಲೇಂಟ್ ಮಾಡಲ್ಲ. ಅದೊಂದು ಮಕ್ಕಳಲ್ಲಿಗೆ ನೋವುಗಿಂತ ಅಂದ್ರೆ ಕಷ್ಟ, ಹ್ಯಾಂಡಿಕ್ಯಾಪ್ನೆಸ್, ಅಂದರೆ ಕೆಲವರಿಗೆ ಮಕ್ಕಳಿಗೆ ಹುಟ್ಟುತ್ತಾ ಕೆಲವು ಸಲ ಬೆರಳು ಹೀಗೆ ಬೆಂಡ್ ಆಗಿರೋವಂಥದ್ದು, ಇಲ್ಲಾಂದರೆ ಕೆಲವರಿಗೆ ಹೆಬ್ಬೆಟ್ ಇಲ್ಲದೆ ಇರೋದು. ಯಾಕೆಂದರೆ ಮಕ್ಕಳು ನಮಗಿಂತ ಜಾಸ್ತಿ ಅಡ್ಯಾಪ್ಟೇಷನ್ ಅಂತ ಹೇಳ್ತೀವಿ, ಅಂದರೆ ಹೊಂದ್ಕೊಂಡು ಹೋಗೋದು ಚಂದ ಮಕ್ಕಳು, ಸುಲಭ. ದೊಡ್ಡವ್ರು ಜಾಸ್ತಿ ಹೊಂದ್ಕೊಳ್ಳಲ್ಲ. ಹಾಗಾಗಿ ಅವ್ರದ್ರಲ್ಲಿ ನೋವು ಬರೋದಕ್ಕಿಂತ ಈ ರೀತಿಯಾದ ಪ್ರಾಬ್ಲಮ್ಗಳು ಬರುತ್ತೆ. ಬಟ್ ಕೆಲವು ಮಕ್ಕಳಿಗೆ ಇತ್ತೀಚೆಗಿಂದ ನಾವು ನೋಡೋದೇನು ಅಂದರೆ 10th ಕ್ಲಾಸ್ PUC ಬರ್ತಾ ಇದ್ದಂಗೆ ಬರೆಯೋದು ಜಾಸ್ತಿ ಇರುತ್ತೆ. ಕೆಲವರು ಆ ರೀತಿಯಾಗಿ ನೋವುಗಳಿಂದ ಬರೋದು ಸಾಧಾರಣವಾಗಿ ಕಂಡು ಬರ್ತೀವಿ. ಅದು ಎಗೇನ್ ಅದು ರಿಪಿಟೇಟಿವ್ ಯೂಸಿಂದ ಬರೋವಂಥದ್ದು ನೋವುಗಳು. ರೇರ್ಲಿ ನಮಗೆ ಸಂಧಿವಾತ ಅನ್ನೋದು ಮಕ್ಕಳಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದನ್ನೆಲ್ಲ ಲಕ್ಷಣಗಳನ್ನ ಈ ಕಾಮನ್ ಆಗಿ ಒಂದು 4 ವರ್ಡ್ನಲ್ಲೇ ಮನಸ್ಸಲ್ಲಿರುತ್ತೆ ಜನಕ್ಕೆ. ಕಾರ್ಪಲ್ ಟನಲ್ ಇರ್ಬೋದು ಏನೋ, ಹಾಗೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಆ ಥರ ಡೌಟ್ ಇದ್ದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮುಂಚೆನೇ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದಂತ. ಓಕೆ ಡಾಕ್ಟರ್, ನೀವು ಈಗ ಹ್ಯಾಂಡ್ ಇದು ಸಂಧಿವಾತದ ಬಗ್ಗೆ ತಿಳಿಸ್ಕೊಟ್ರಿ. ಈ ಸಂಧಿವಾತ ಯಾಕೆ ಬರುತ್ತೆ, ಆಮೇಲೆ ಯಾವ ಕಾರಣದಿಂದ ಈ ಸಂಧಿವಾತ ಕಾಣಿಸ್ಕೊಳ್ಳುತ್ತೆ ಅಂತ? ಸಂಧಿವಾತ ಯಾಕೆ ಅಂತಂದರೆ ಕೆಲವರಿಗೆ ಸಂಧಿವಾತ, ಆರ್ಥರೈಟಿಸ್ ಅನ್ನೋದು ಒಂದು ದೊಡ್ಡ ಟರ್ಮ್. ಅದರಲ್ಲಿ ಹಲವಾರು ರೀತಿಯಿಂದ ಬರುತ್ತೆ. ವಯಸ್ಸಾದ್ಮೇಲೆ ಬರ್ಬೋದು. ಕೆಲವರಿಗೆ ನಮ್ಮ ಓನ್ ಬಾಡಿ ನಮ್ಮ ಜಾಯಿಂಟ್ಸ್ಗೆ ಅಟ್ಯಾಕ್ ಮಾಡೋವಂಥದ್ದು ರುಮಟಾಯ್ಡ್ ಆರ್ಥರೈಟಿಸ್ ಅಂತೀವಿ. ಇದು ಸಾಧಾರಣವಾಗಿ ಇದೆರಡು ಕಾಮನ್ ಆಗಿ ಕಾಣುವಂಥ ಸಂಧಿವಾತಗಳು ಇರುತ್ತೆ, ಅದು ಎಸ್ಪೆಷಲಿ ರುಮಟಾಯ್ಡ್ ಆರ್ಥರೈಟಿಸ್. ಸೊ ಇದಕ್ಕೆ ಸ್ಪೆಸಿಫಿಕ್ ಕಾರಣ ಅಂತ ಇರೋದಿಲ್ಲ. ಒಂದು ಏಜಿಂಗ್ ಇರುತ್ತೆ, ಇಲ್ಲಾಂದರೆ ನಮ್ಮ ಓನ್ ಇಮ್ಯೂನ್ ಸಿಸ್ಟಮ್ ಫೈಟ್ ಮಾಡೋದ್ರಿಂದ ಬರೋದು. ಬಟ್ ಈ ಪ್ರತಿಯೊಂದು ಸಂಧಿವಾತಕ್ಕೂ ಬೇರೆ ಬೇರೆ ರೀತಿ ಲಕ್ಷಣಗಳಿರುತ್ತೆ. ವಯಸ್ಸಾದ್ಮೇಲೆ ಬರುವಂಥದ್ದು ಜಾಯಿಂಟ್ ಆರ್ಥರೈಟಿಸ್ ಎಲ್ಲ ಯೂಶಲಿ ಉಪಯೋಗಿಸಿ ನಡೆದು ಅಥವಾ ವರ್ಕ್ ಮಾಡಿ ಇಂಥದ್ದು, ಅಥವಾ ರಿಪೀಟೆಡ್ ಯೂಸ್ ಮಾಡಿದ್ಮೇಲೆ ಬರೋದು. ಬಟ್ ಕೆಲವು ಈ ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಬೆರಳಿನ ಜಾಯಿಂಟ್ಗಳಿಗೆ ಭಾಳ ಕಾಮನ್ ಬರೋದು. ಮತ್ತು ಅದರಲ್ಲಿ ಇನ್ನು ಕೆಲವು ಲಕ್ಷಣಗಳಂದರೆ ಬೆಳಗ್ಗೆ ಹೊತ್ತು ಎದ್ದಾಗ ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ, ಬೆಳಗ್ಗೆ ಎದ್ದಾಗ ಪೇಯ್ನ್ ಇರುತ್ತೆ. ಕೆಲಸ ಮಾಡ್ತಾ ಒಂದು 10 ಗಂಟೆ 11-12 ಗಂಟೆ ಆಗ್ತಾ, ಅಥವಾ ವೆದರ್ ಚೇಂಜ್ ಆಗ್ತಾ ಬೆಚ್ಚಗೆ ವಾರ್ಮ್ ವೆದರ್ ಇದ್ದಾಗ ನೋವು ಕಮ್ಮಿ ಆಗೋದು. ಈ ಲಕ್ಷಣಗಳು
ರುಮಟಾಯ್ಡ್ ಆರ್ಥರೈಟಿಸ್ಗೆ. ಸೊ ಪ್ರತಿಯೊಂದು ಸಂಧಿವಾತಕ್ಕೂ ಒಂದೊಂದು ಕೆಲವು ಲಕ್ಷಣಗಳಿರುತ್ತೆ. ಅದನ್ನು ನಾವು ಎಕ್ಸಾಮಿನ್ ಮಾಡಿ ಅವ್ರ ಪೇಷಂಟ್ ಹೇಳೋದನ್ನ ಏನಂತ ಕೇಳಿಸ್ಕೊಂಡು ಆಮೇಲೆ ಕೆಲವು ಟೆಸ್ಟ್ಗಳು ಬೇಕಾಗ್ಬೋದು ಅದನ್ನು ಪ್ರೂವ್ ಮಾಡಲಿಕ್ಕೆ. ಓಕೆ ಡಾಕ್ಟರ್, ಈಗ ಮಹಿಳೆಯರು ಮತ್ತೆ ಪುರುಷರು ಅಂತ ಬಂದ ಈ ಹ್ಯಾಂಡ್ ಆರ್ಥರೈಟಿಸ್ ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ? ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋದು ಯೂಶಲಿ ಹೆಂಗಸರಲ್ಲೇ ಜಾಸ್ತಿ ಕಾಣಿಸುತ್ತೆ. ದೇರ್ ಇನ್ ಸ್ಪೆಸಿಫಿಕ್ ರೀಸನ್ ಅಂತ ಇಲ್ಲ ಅದು, ಬಟ್ ಆ ಟೆಸ್ಟ್ಗಳ ಅಥವಾ ಇದೆಲ್ಲ ಮಾಡಿ ನೋಡಿದಾಗ ಹೆಚ್ಚಿನ ಹೆಂಗಸರಲ್ಲೇ ಕಂಡು ಬರೋದು ಪ್ರಪಂಚದಾದ್ಯಂತ ಅದೇ ಕಂಡು ಬಂದಿದೆ. ಓಕೆ, ತುಂಬಾ ಜನಕ್ಕೆ ನಿದ್ದೆಯಿಂದ ಎದ್ದ ತಕ್ಷಣ ಬೆಳಿಗ್ಗೆ ತುಂಬಾ ಪೇನ್ ಇರುತ್ತೆ, ಆಮೇಲೆ ನೈಟ್ ಮಲಗುವಂತ ಸಂದರ್ಭದಲ್ಲಿ ಪೇನ್ಗಳು ಜಾಸ್ತಿ ಇರುತ್ತೆ, ಆದ್ರೆ ಮಿಡ್ಲಲ್ಲಿ ಪೇನ್ ಕಮ್ಮಿ ಆಗುವಂಥದ್ದು, ಈ ತರ ಯಾವ ಟೈಮಲ್ಲಿ ಈ ಪೇನ್ಗಳು ಜಾಸ್ತಿ ಆಗುತ್ತೆ ಅಂತ? ಓಕೆ, ಸೊ ಈ ತರ ನಿದ್ದೆಯಲ್ಲೇ ಒಂದು ಫಸ್ಟ್ ನಿದ್ದೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗುವಂತ ಕೆಲವು ನೋವುಗಳು ಅಥವಾ ನೋವಿಗಿಂತ ಅವ್ರಿಗೆ ಇದು ಬರುತ್ತೆ, ಅಂದ್ರೆ ಟಿಂಗ್ಲಿಂಗ್ ಅಂಡ್ ನಮ್ನೆಸ್ ಅಂತೀವಿ. ಈ ಹೆಬ್ಬೆರಳಲ್ಲೇ ಮತ್ತೆ ಈ 3 ಬೆರಳಲ್ಲೇ ಈ ಟಿಂಗ್ಲಿಂಗ್ ಆ್ಯಂಡ್ ನಮ್ನೆಸ್ ಅಂತ ಹೇಳ್ತೀವಿ, ಇದು ಜಾಸ್ತಿ ಸಾಮಾನ್ಯವಾಗಿ ಬರುವಂಥದ್ದು. ಅದು ಏನು ಎಷ್ಟು ಮಟ್ಟಕ್ಕೆ ಅಂತ ರಾತ್ರಿ ನಿದ್ದೆಯಿಂದ ಎದ್ದು ಕೈ ಕೊಡ್ಬೇಕು ಅಷ್ಟು ಜವ್ ಹಿಡಿಯುವಂಥದ್ದು ಇರುತ್ತೆ. ಸೊ ಇದು ಯೂಶಲಿ ಕಾರ್ಪಲ್ ಟನಲ್ ಅಂತ, ಇದು ಸಂಧಿವಾತದಿಂದ ಒಂದು ಕಾರಣ. ಸಂಧಿವಾತನೂ ಈ ರೀತಿಯಾಗಿ ಕಾಣಿಸ್ಕೋಬೋದು, ಬಟ್ ಕಾರ್ಪಲ್ ಟನಲ್ ಅಂದರೆ ಇಲ್ಲೊಂದು ಕೈಯಲ್ಲೊಂದು ನಮ್ಮದು ಮೀಡಿಯನ್ ನರ್ವ್ ಅಂತ ಬರುತ್ತೆ, ಅದು ಪ್ರೆಷರ್ ಬಿದ್ದಾಗ ಈ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಯಾಕೆ ನರ್ವ್ ಭಾಳ ಸೆನ್ಸಿಟಿವ್, ಸ್ವಲ್ಪ ಕೂಡ ಪ್ರೆಷರ್ ಬಿದ್ದರೆ ಅದು ತಡ್ಕೊಳ್ಳಲ್ಲ, ಅದು ಈ ರೀತಿಯಾದ ಲಕ್ಷಣಗಳಿರುತ್ತೆ. ಇದಲ್ಲದೆ ನೀವು ಇನ್ನೊಂದು ಹೇಳಿದ್ದು ಬೆಳಗ್ಗೆ ಎದ್ದಾಗ ತುಂಬ ಪೇಯ್ನ್ ಇರೋದು, ಅದು ಸಂಧಿವಾತಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ ಸ್ಟಿಫ್ನೆಸ್ಸು ಇರುತ್ತೆ, ಪೇಯ್ನು ಇರುತ್ತೆ. ಬಟ್ ಕಾರ್ಪಲ್ ಟನಲ್ ಅನ್ನೋದು ಯೂಶಲಿ ಜವ್ ಹಿಡಿಯೋದು ಮತ್ತು ಇರಿಟೇಷನ್ನು, ನೋವು ಬರೋವಂಥದ್ದು. ಸೊ ಎರಡೂ ಬೇರೆ ಬೇರೆ ರೀತಿ ಕಾರಣಗಳಿರ್ತವೆ. ಆದರೆ ಸಂಧಿವಾತ ಇರೋರಿಗೆ ಇದೆಲ್ಲಾನು ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಡಾಕ್ಟರ್, ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಕಾಣಿಸುತ್ತೆ ಅಂತ ಹೇಳಿದ್ರೆ ಯಾವ ವಯಸ್ಸಿನಲ್ಲಿ ಯಾವ್ಯಾವ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇದೆ ಅಂತ? ಸೊ ಮಕ್ಕಳನ್ನ ಹೇಳ್ದಂಗೆ ಜಾಸ್ತಿ ಇದರಲ್ಲಿ ಬರೆಯೋದೇ ಮೇಯ್ನ್ ಆಗಿ ನಾವು ಬರೋದು ತೊಂದರೆ ಇದರಲ್ಲೇ. ಯೂಶಲಿ ಅಂದರೆ 20 to 40 ಇಯರ್ ಏಜ್ ಗ್ರೂಪಲ್ಲೇ ಈ ಆರ್ಥರೈಟಿಸ್ಸು ಅಂತ ಅಂದರೆ ಈ ರುಮಟಾಯ್ಡ್ ಆರ್ಥರೈಟಿಸ್ ಬರುವಂಥದ್ದು, ಅದು ಎಸ್ಪೆಷಲಿ ಲೇಡೀಸಲ್ಲೇ. ಜೆಂಟ್ಸಲ್ಲೇ ಕೆಲವು ಬೇರೆ ರೀತಿಯಾದ ಸೈನೋಮೈಟಿಸ್ ಅಂತ ಹೇಳ್ತೀವಿ, ಅಂದರೆ ರಿಪೀಟೆಡಾಗಿ ಯೂಸ್ ಮಾಡೋದ್ರಿಂದ ಹೆಬ್ಬೆಟ್ಟಾಗಲಿ ಅಥವಾ ಈ ರಿಂಗ್ ಫಿಂಗರ್ ಅಥವಾ ಮಿಡಲ್ ಫಿಂಗರ್ಲಾಗಲಿ ಇದರಲ್ಲೇ ಬರುವಂಥ ತೊಂದರೆಗಳು ಕಾಣ್ತೀವಿ. ಟ್ರಿಗರ್ ಫಿಂಗರ್ ಅಂತೀವಿ, ಅದು ಶುಗರ್ ಇರೋರಿಗೆ, ಥೈರಾಯ್ಡ್ ಇರೋರಿಗೆ. ಸೊ ಏನಂತಂದರೆ ಅದು ಕೆಲವು ಬೆರಳು ಲಾಕ್ ಆಗಿಬಿಡುತ್ತೆ ಆ ಪೊಸಿಷನ್ಲೇ, ಕೈಯಲ್ಲಿ ನಾವೇ ಹಿಡ್ದು ಸ್ಟ್ರೈಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕೆಲವು ಸಲ ಇಲ್ಲಿ ನೋವು ಬರುವಂಥದ್ದು ಇರುತ್ತೆ. ಸೊ ಇದು ಟ್ರಿಗರ್ ಫಿಂಗರ್. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಶುಗರ್ ಇರೋರಿಗೆ ಭಾಳಷ್ಟು ಕೈಯಲ್ಲೇ ಪ್ರಾಬ್ಲಮ್ಗಳು ಕಾಣಿಸ್ತಾ ಇದೆ, ಎಸ್ಪೆಷಲಿ ಟ್ರಿಗರ್ ಅನ್ನೋದು. ಮತ್ತು ಇನ್ನು ಕೆಲವರು ಉಗುರು ಸುತ್ತ ಅಂತ ಹೇಳ್ತೀವಿ, ಇನ್ಫೆಕ್ಷನ್ಗಳು. ಯಾಕೆಂದರೆ ಅವ್ರ ಬಾಡಿ ಇಮ್ಯುನಿಟಿನೇ ಕಮ್ಮಿ ಇರೋದ್ರಿಂದ ದೇ ಗೆಟ್ ದಿಸ್ ಪ್ರಾಬ್ಲಮ್ ಆಲ್ಸೋ ಅವ್ರಿಗೆ ಕಂಡು ಬರುತ್ತೆ. ಸೊ ಈ ರೀತಿಯಾದಂಥ ಈ ಏಜಲ್ಲೇ ಇನ್ನು ಅದ್ರ ಮೇಲೆ ಸಂಬಂಧಪಟ್ಟದ್ದು ಅಂದರೆ ಆರ್ಥರೈಟಿಸ್ ಅಂದರೆ ಏಜ್ ರಿಲೇಟೆಡ್ ಆರ್ಥರೈಟಿಸ್, ಎಸ್ಪೆಷಲಿ ಹೆಬ್ಬೆರಳಲ್ಲೇ ತೊಂದರೆ ಬರೋದು. ಯಾಕೆಂದರೆ ನಮ್ಮ ಈ 5 ಬೆರಳಲ್ಲೇ ಹೆಬ್ಬೆರಳೇ ಜಾಸ್ತಿ ಕೆಲಸ ಮಾಡೋದು ಎಲ್ಲದಕ್ಕಿಂತ, ಈ 4 ಬೆರಳಿಗೆ ಒಂದು. ಸೊ ಹೆಬ್ಬೆರಳಲ್ಲೇ ಈ ಜಾಗದಲ್ಲೇ ನಮಗೆ ಯೂಶಲಿ ಪೇಯ್ನ್ ಬರುವಂಥ ಲಕ್ಷಣಗಳಿರುತ್ತೆ ಇಲ್ಲಿ. ಸೊ ಇದು ಆರ್ಥರೈಟಿಸ್ ಫಸ್ಟ್ CMC ಜಾಯಿಂಟ್ ಅಂತ ಹೇಳ್ತೀವಿ. ಈ ಆರ್ಥರೈಟಿಸ್ ಅಂತ ಅದು ಸಂಧಿವಾತಕ್ಕಲ್ಲ, ಬಟ್ ಸೌದು ಬರುವಂಥ ತೊಂದರೆ. ಸೊ ಈ ರೀತಿ ಏಜಲ್ಲಿ ಬಂದಾಗ ನಾವು ಫಸ್ಟ್ ಕೈಯಲ್ಲಿ ನಾವು ಅಂದರೆ ಆ ಪೇಷಂಟ್ಗೆ ಹೇಳೋದೇ ಫಸ್ಟ್ ಪಾಯಿಂಟ್ ಔಟ್ ಮಾಡಿ ಆ ಜಾಗ ಅಂತ. ಬಿಕಾಸ್ ಆ ಇಷ್ಟು ಚಿಕ್ಕ ಜಾಗದಲ್ಲೇ ನಮ್ಗೆ ಏನಿಲ್ಲ ಅಂತಂದ್ರೂ 25 ಮೂಳೆ ಮೇಲಿದೆ ಇಷ್ಟು ಚಿಕ್ಕ ಜಾಗದಲ್ಲೇ. ಸೊ ಒಂದೊಂದು ಜಾಯಿಂಟು ಒಂದೊಂದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಸೊ ನಾವು ಅದನ್ನ ಆ ಲಕ್ಷಣಗಳು ನೋಡಿಕೊಂಡು ಅವ್ರ ಸಿಂಪ್ಟಮ್ಸ್ ನೋಡಿ ಆ ಲೊಕೇಶನ್ ನೋಡಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಏನು ಈ ಡಯಾಬಿಟಿಸ್ ಇರುವಂತವ್ರಿಗೂ ಕೂಡ ಈ ಪೇನ್ಗಳು ಬರುವಂತದ್ದು ಜಾಸ್ತಿ, ಕೈಯಲ್ಲಿ ಪೇನ್ ಬರುವಂತದ್ದು, ಅದು ಯಾವ ರೀತಿಯಾದಂತಹ ಕಾಯಿಲೆ ಆಗಿರುತ್ತೆ? ಡಯಾಬಿಟಿಸ್ ಅಲ್ಲಿ ಒಂದು ಕಾರ್ಪಲ್ ಟನಲ್ ಕಾಮನ್, ಅಗೇನ್ ವಿಚ್ ಇವಾಗ ಎಕ್ಸ್ಪ್ಲೈನ್ ಮಾಡಿದಂತೆ. ಟ್ರಿಗರ್ ಫಿಂಗರ್ ಕೂಡ ಕಾಮನ್ ಆಗುತ್ತೆ. ಟ್ರಿಗರ್ ಫಿಂಗರ್ ಅಂದ್ರೆ ಒಂದೊಂದೇ, ಕೆಲವು ಸಲ ಒಂದು ಬೆರಳಿಗೆ ಬರುತ್ತೆ, ಪೇಷಂಟ್ ಅದಕ್ಕೆ ಫಿಸಿಯೋ ಇದೆಲ್ಲ ಮಾಡಿ ಸ್ವಲ್ಪ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ, ಬಟ್ ಬಾಕಿ ಬೆರಳಲ್ಲೂ ಬರುವಂಥ ಲಕ್ಷಣಗಳಿರ್ತವೆ. ಸೊ ಚಾನ್ಸಸ್ ಇರುತ್ತೆ ಅದೊಂದು. ಇನ್ನೊಂದು ಇನ್ಫೆಕ್ಷನ್. ಈ 3 ಕಾಮನ್ ಆಗಿ ಡಯಾಬಿಟಿಸಲ್ಲಿರುವಂಥ ಇದು. ಮತ್ತು ಕೆಲವರಿಗೆ ಮೈಲ್ಡ್ ಪೇನ್ ಕಂಟಿನ್ಯೂಸ್ ಆಗಿರುತ್ತೆ ಬಿಕಾಸ್ ಆಫ್ ಡಯಾಬಿಟಿಸ್, ಬಟ್ ಅವ್ರ ಶುಗರ್ ಲೆವೆಲ್ ಸ್ವಲ್ಪ ಕಂಟ್ರೋಲಲ್ಲಿಟ್ಟರೆ ಈ ತೊಂದರೆಗಳು ಕಮ್ಮಿ ಕಾಣಿಸುತ್ತೆ. ಓಕೆ ಡಾಕ್ಟರ್, ನಾವು ನಾರ್ಮಲಿ ನೋಡ್ತಾ ಇರ್ತೀವಿ ಈ ಗಾಡಿ ಓಡಿಸುವಾಗ ಕೈ ಬೆರಳುಗಳು ಸ್ಟಕ್ ಆಗುವಂಥದ್ದು, ಅಥವಾ ಮೊಬೈಲ್ನ ಹಿಂಗೆ ಇಟ್ಕೊಂಡಿದ್ದಾರೆ ಅಂದರೆ ಅಲ್ಲೇ ಕೈಗಳು ಸ್ಟಕ್ ಆಗುವಂಥ, ಈ ಥರ ಸ್ಟಕ್ಕಿಂಗ್ ಪ್ರೊಸೀಜರ್ ಯಾಕಾಗುತ್ತೆ, ಆಮೇಲೆ ಏನದು ಅಂತ? ಯೂಶಲಿ ಇದು ಟ್ರಿಗರ್ ಫಿಂಗರ್ ಇಂದಾನೆ ಬರೋದು ಒಂದು. ಮತ್ತು ಇನ್ನು ಕೆಲವರು ಗ್ಲೌಸ್ ಉಪಯೋಗಿಸಲ್ಲ. ಓಕೆ, ಆ ಚಳಿಯಲ್ಲೇ ಬೆಳಗ್ಗೆ ಓಡಿಸಿ ಬಂದಾಗ ಯೂಶಲಿ ಆ ಸರ್ಕ್ಯುಲೇಷನ್ ಎಲ್ಲ ಸ್ವಲ್ಪ ಟೈಟ್ ಆದಾಗ ಆ ರೀತಿಯಾದ ಸಿಂಪ್ಟಮ್ಸ್ ಅನ್ಸುತ್ತೆ. ಹಾಗಾಗಿ ಮತ್ತೆ ಮೊಬೈಲ್ ಇಟ್ಕೊಳ್ಳೋದು ರಿಪೀಟೆಡ್ ಯೂಸಿಂದ ಸ್ಟಕ್ ಆಗುವಂತ ಲಕ್ಷಣಗಳು. ಯಾವ ಸೀಸನ್ ಅಲ್ಲಿ ಇದು ಟ್ರಿಗರ್ ಆಗೋ ಚಾನ್ಸಸ್ ಜಾಸ್ತಿ ಡಾಕ್ಟರ್? ವಿಂಟರ್ ಅಲ್ಲಿ. ವಿಂಟರ್ ಅಲ್ಲಿ? ಹೌದು, ಚಳಿಗಾಲದಲ್ಲಿ ಜಾಸ್ತಿ.
ಓಕೆ ಡಾಕ್ಟರ್, ನೀವು ಹ್ಯಾಂಡ್ ಸರ್ಜರಿ ಅಂತ ಹೇಳ್ತಿದ್ರಿ. ತುಂಬ ಜನಕ್ಕೆ ಹ್ಯಾಂಡ್ ಸರ್ಜರಿ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲವೇ ಇಲ್ಲ. ಹ್ಯಾಂಡ್ ಸರ್ಜರಿ ಅಂದರೆ ಏನು, ಆಮೇಲೆ ಯಾವ ಸ್ಟೇಜಲ್ಲಿ ಇದ್ದಂಥವ್ರಿಗೆ ಈ ಒಂದು ಹ್ಯಾಂಡ್ ಸರ್ಜರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಹ್ಯಾಂಡ್ ಸರ್ಜರಿ ಅನ್ನೋದು ಒಂದು ಸ್ಪೆಷಾಲಿಟಿ, ಅಂದರೆ ಕೈಯಲ್ಲಿರುವಂಥ ಸಂಬಂಧಪಟ್ಟಂಥ ವಿಷಯಗಳಿಗೆ ಸರ್ಜರಿ ಮಾಡೋರಿಗೆ ಹ್ಯಾಂಡ್ ಸರ್ಜರಿ ಅಂತಾರೆ. ಬಟ್ ಹ್ಯಾಂಡ್ ಸರ್ಜರಿ ಸಾಕಷ್ಟು ಪ್ರಾಬ್ಲಮ್ಗಳು ಮುಂಚೆ ಹೆಂಗೆ ಅಂದರೆ ಎಲ್ಲ ಕಾಯಿಲೆಗಳಿಗೂ ಒಬ್ಬರೇ ಡಾಕ್ಟರ್ ಇದ್ರು. ಆಮೇಲೆ ಒಂದೊಂದಕ್ಕೆ ಸಪ್ರೇಟ್ ಆದ್ರು. ಇವಾಗ ಜನರಲ್ ಸರ್ಜರಿ, ಹೊಟ್ಟೆ ನೋವು ಬಂದರೆ ಒಬ್ಬರು ಸರ್ಜರಿ, ಮೂಳೆಗೆ ಅಂದರೆ ಒಬ್ಬರು ಸರ್ಜರಿ. ಸೊ ಆಮೇಲೆ ನೆಕ್ಸ್ಟ್ ಇವಾಗ ಜನರಲ್ ಸರ್ಜರಿಯಲ್ಲೂ ಲಿವರ್, ಪಿತ್ತಕೋಶಕ್ಕೊಬ್ಬರು, ಕರಳಿಗೊಬ್ಬರು, ಒಂದೊಂದಕ್ಕೂ ಒಂದೊಂದು ಸ್ಪೆಷಲೈಸೇಷನ್. ಮೀನ್ಸ್ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ, ಸೈನ್ಸ್ ಇಂಪ್ರೂವ್ ಆಗ್ತಾ ಒಂದೊಂದಕ್ಕೂ ಒಂದೊಂದು ಸ್ಪೆಷಲೈಸೇಷನ್ ಬಂದ ಹಾಗೆ ನಮ್ಮಲ್ಲೂ ಇವಾಗ ಆರ್ಥೋಪೆಡಿಕ್ಸಲ್ಲೇ ಸ್ಪೈನ್ಗೆ ಅಂತ ಒಬ್ಬರು ಸ್ಪೆಷಲೈಸೇಷನ್ ಇದ್ದಾರೆ. ಅದೇ ಥರ ಹ್ಯಾಂಡಲ್ಲಿ ಸ್ಪೆಷಲೈಸೇಷನ್ಲೇ ಏನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಹ್ಯಾಂಡ್ ಮಾಡೋರು ಮೂಳೆ ಟ್ರೀಟ್ ಮಾಡೋದು ಗೊತ್ತಿರಬೇಕು, ನರಗಳಿಗೂ ಟ್ರೀಟ್ ಮಾಡೋದು ಗೊತ್ತಿರಬೇಕು, ಮತ್ತು ಅಲ್ಲಿ ರಕ್ತ ಕೊಳವೆ ಆರ್ಟ್ರಿ ಅಂತೀವಲ್ಲ ಅದನ್ನು ಟ್ರೀಟ್ ಮಾಡಲಿ. ಸೊ ಇಷ್ಟು ಕಲ್ತ್ಕೊಂಡು ಅದನ್ನು, ಯಾಕೆಂದರೆ ಕೈಯಲ್ಲೇ ಈ ಎಲ್ಲ ರೀತಿಯಾದ ಸಂಬಂಧಪಟ್ಟದ್ದು ನೋವುಗಳು ಬರುತ್ತೆ, ಹಾಗಾಗಿ ಅದನ್ನು ಟ್ರೀಟ್ ಮಾಡೋದು ಗೊತ್ತಿರಬೇಕಾಗತ್ತೆ. ಡಾಕ್ಟರ್, ನೀವು ತಿಳಿಸ್ಕೊಡ್ತಾ ಇದ್ರಿ ಈ ಹ್ಯಾಂಡ್ ಸರ್ಜರಿ ಬಗ್ಗೆ. ಈಗ ತುಂಬ ಜನಕ್ಕೆ ಅದ್ರ ಬಗ್ಗೆ ಅದನ್ನ ಕಲಿಬೇಕು, ಹೇಗಿದ್ನ ನಾವು ಕಲಿಯೋದು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಯಾವ ರೀತಿ ಇದನ್ನು ಸ್ಟಡಿ ಮಾಡ್ಬೋದು ಡಾಕ್ಟರ್? ಸಾಧಾರಣ MBBS ಆದ ನಂತರ ನಮ್ಮಲ್ಲಿ ಒಂದೊಂದು ಸ್ಪೆಷಲೈಸೇಷನ್ ಅಂತ ಇರುತ್ತೆ. ಸೊ ಕೆಲವು ಸಲ ಆರ್ಥೋಪೆಡಿಕ್ಸ್ ತಗೋತಾರೆ, ಕೆಲವರು ಪ್ಲಾಸ್ಟಿಕ್ ಸರ್ಜರಿ ಅಂತ ಇದ್ದಿರ್ತಾರೆ. ಸೊ ನಮ್ಮಲ್ಲಿ ಏನಂತಂದರೆ, ನಾವು ಇವಾಗ ಮಾಡಿರೋದು MBBS ಮಾಡಿ ಆರ್ಥೋಪೆಡಿಕ್ಸ್ ಮುಗಿಸಿ ಅದಾದಮೇಲೆ ಫರ್ದರ್ ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಕೆಲವು ಸಲ ಅದರಲ್ಲಿ ಫೆಲೋಶಿಪ್ಸ್ ಬರುತ್ತೆ, ಇನ್ನು ಕೆಲವು ಸಲ MCH ಅಂತ ಬರುತ್ತೆ. ಭಾಳ ಕಮ್ಮಿ ಸೀಟ್ಗಳು ಹ್ಯಾಂಡ್ ಸರ್ಜರಿ ಸ್ಪೆಷಲೈಸೇಷನ್ಲೇ ನಮ್ಮ ದೇಶದಾದ್ಯಂತ ಭಾಳ ಕಮ್ಮಿ ಸೀಟ್ಗಳು. ಮತ್ತು ಯಾಕೆಂದರೆ ನಾವು ಇರೋ ಒಂದು 10 ಬೆಂಗಳೂರಲ್ಲೇ ಒಂದು 5-6 ಜನ ಇದ್ದೀವಿ ನಾವು. ಆ್ಯಕ್ಚುಲಿ ಆ 5-6 ಅಲ್ಲ, ನಮ್ಮ ಬೆಂಗಳೂರಿಗೇನೆ ಏನಿಲ್ಲ ಅಂದರೆ ಒಂದು 20 ಜನ ಬೇಕು. ಸೊ ಇಡೀ ದೇಶಕ್ಕೆ ಲೆಕ್ಕ ಹಾಕಿದ್ರೆ ಅಷ್ಟೊಂದು ಜನ ಬೇಕು. ಸೊ ಈ ಸ್ಪೆಷಲೈಸೇಷನ್, ಈ ಪಾತ್ ಫಾಲೋ ಮಾಡಿದ್ರೆ ಅವರು ಹ್ಯಾಂಡ್ ಸರ್ಜನ್ಸ್ ಆಗ್ಬೋದು. ಯಾಕೆಂದರೆ ನೆಸೆಸಿಟಿ ಇದೆ, ರಿಕ್ವೈರ್ಮೆಂಟ್ ಇದೆ, ಅಂದರೆ ಡಿಮ್ಯಾಂಡ್ ಇದೆ, ಕಲಿಯುವಂಥವ್ರ ಬಗ್ಗೆ ಕಲಿಬೋದು ಅಂತ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ರೆ ಮಾತಾಡ್ಸ್ಕೊಳ್ಳೋಣ. ಹಲೋ, ನಮಸ್ಕಾರ ರೀ, ಸುಶೀಲಾ ಕಂಚಿಗಾರ್ ಅಂತ ಹೇಳಿ. ಸುಶೀಲಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವ್ ಬೆಳಗಾವಿ ಡಿಸ್ಟಿಕ್ ಬೆಳಗಾವಿಯಿಂದ ಮಾಡತ್ತೇವ್ರಿ. ಓಕೆ, ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಿದ್ದೀರಾ? ಬೆಳಗಾವಿ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಮಾತಾಡಿ. ನಮಸ್ಕಾರಮ್ಮ, ಹೇಳಿ ಸುಶೀಲಾ ಅವ್ರೆ, ಹೇಳಿ. ನಮಸ್ಕಾರ ಸರ್. ಏನ್ ಕೈ ಏಕ ಜುಮ್ ಜುಮ್ ಮಾಡತ್ರಿ, ಒಂದ್ 10-12 ದಿವಸ ಆತ್ರಿ ಸರ್. 10 ದಿವಸ ಆತ್ ನೋಡ್ರಿ. ನಿಮ್ಗೆ ಜೌ ರಾತ್ರಿ ಹೇಳ್ಸುತ್ತಾ, ಎಚ್ಚರ ಆಗುತ್ತಾ ನಾವು ಜೌ ಹಿಡಿಯೋದ್ರಿಂದ? ಇದು ಏಕ ಜೀವ ಹಿಡ್ದತ್ರಿ ಸರ್. ಏನಾಗತ್ತಮ್ಮ? ಏಕ ಹಿಡ್ದ ಬಿಟ್ಟತ್ರಿ, ಖಾಯಂ ಏಕ ಕಂಟಿನ್ಯೂಸ್ ಹಿಡ್ದ ಬಿಟ್ಟೈತ್ರಿ. ಏಕ ಜುಮ್ ಜುಮ್ ಅನ್ನಕತ್ತೈತ್ರಿ ಸರ್, ಜೀವ ಹಿಡ್ದಂಗ. ನೀವು ಸಾಧಾರಣ ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ಮಾಡ್ಬೋದು, ಅಂದ್ರೆ ಸ್ಟ್ರೆಚ್ ಮಾಡೋದು ಅಥವಾ ಬಿಸಿನೀರೆಲ್ಲ ಹಾಕ್ಬಿಟ್ಟು ಶಾಖದ ತರ ಕೊಟ್ಟಿದ್ ಮಾಡ್ಬೋದು. ಇನ್ನು ಅದ್ರ ಮೇಲೂ ಕೂಡ ಹಾಗೆ ಇದ್ರೆ ನೀವು ಅದಕ್ಕೆ ಸ್ಕ್ಯಾನ್ಗಳು ಮಾಡಿಸ್ಬೇಕಾಗತ್ತೆ. ಎಕ್ಸಸೈಸ್ ನೀವು ಸ್ವಲ್ಪ ಸ್ಟ್ರೆಚ್ ಮಾಡುವಂಥದ್ದು, ಕೈ ಇದನ್ನ ಸ್ಟ್ರೆಚ್ ಮಾಡುವಂಥದ್ದು, ಇದನ್ನೆಲ್ಲ ಸ್ಟ್ರೆಚ್ ಮಾಡುವಂಥದ್ದು ಆದ್ರೆ ಆ ಜೌ ಸಾಧಾರಣ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅದ್ ಮಾಡಿ ಒಂದು ವಾರ ಅಥವಾ 2 ವಾರ ಕಮ್ಮಿ ಆಗಿಲ್ಲ ಅಂತಂದ್ರೆ ನೀವು ಡಾಕ್ಟರ್ನ ಮೀಟ್ ಮಾಡ್ಬೇಕಾಗತ್ತೆ. ಆ ಜಾಯಿಂಟ್ ಇದ್ರೂ ನೀವು ಹೋಗಿ ಇದನ್ನ ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಬೇಕಾಗತ್ತಮ್ಮ. ಸಂಧಿವಾತ ಇದ್ರೆ ಬಾಕಿ ಟೆಸ್ಟ್ಗಳು ಮಾಡ್ಬೇಕಾಗತ್ತೆ. ನೀವು ಫಸ್ಟ್ ಇದು ಮಾಡಿ, ಇದ್ರಲ್ಲಿ ಕಮ್ಮಿ ಆಗಲಿಲ್ಲ ಅಂತಂದ್ರೆ ನೀವು ಬಾಕಿ ಟೆಸ್ಟ್ಗಳು ಮಾಡಿ ಆಮೇಲೆ ತೋರಿಸ್ಬೋದು. ಓಕೆ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಸುಶೀಲಾ ಅವರು ಹೇಳ್ತಿದ್ರು, ಅಂದರೆ ಈ ಸಂಧಿವಾತ ಆಗಿರ್ಬೋದು, ಇದಕ್ಕೆಲ್ಲ ಪೇನ್ ಎಷ್ಟು ದಿನದಿಂದ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್? ಆಮೇಲೆ ಎಷ್ಟು ದಿನ ನಾವು ಇದನ್ನ ಇಟ್ಕೊಳ್ಬಾರ್ದು, ಇಮಿಡಿಯೇಟ್ ಡಾಕ್ಟರ್ನ ಮೀಟ್ ಮಾಡಬೇಕು? ಸಂಧಿವಾತಕ್ಕೆ ಯೂಶಲಿ ಸಂಧಿವಾತ ಅಂತ ಒಂದು ಇದು ಮಾಡಬೇಕು ಅಂತಂದ್ರೆ ಸಾಧಾರಣ 3 ತಿಂಗಳ ಟೈಮ್ ಇರಬೇಕಾಗುತ್ತೆ. 3 ತಿಂಗಳು ಇದ್ಮೇಲೆ ನಾವು ಕೆಲವು ಟೆಸ್ಟ್ಗಳೆಲ್ಲ ಹೇಳ್ತೀವಿ. ಸಾಧಾರಣ ಅದಕ್ಕಿಂತ ಮುಂಚೆ ಬಂದರೆ ನಾವು ಮಾತ್ರೆ ಅಥವಾ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡಿಸಿ ಟ್ರೀಟ್ ಮಾಡ್ಲಿಕ್ಕೆ ನೋಡ್ತೀವಿ. ಯಾವಾಗ 3 ತಿಂಗಳ ಮೇಲೆ ಬಂದ್ಮೇಲೆ ಅದಕ್ಕೆ ನಾವು ಅದನ್ನು ಬ್ಲಡ್ ಟೆಸ್ಟ್ ಮಾಡಿ ಪ್ರೂವ್ ಮಾಡಬೇಕಾಗತ್ತೆ ಇದು ಸಂಧಿವಾತಾನೆ. ಯಾಕೆಂದ್ರೆ ಅದಕ್ಕೆ ಕೊಡಬೇಕಾಗಿರೋಂಥ ಟ್ಯಾಬ್ಲೆಟ್ಗಳೇ ಬೇರೆ ಇರ್ತವೆ. ಆ ಟ್ಯಾಬ್ಲೆಟ್ಗಳು ಲಾಂಗ್ ಟರ್ಮ್ ನಡೆಯುತ್ತೆ. ಸೊ ಅದರದ್ದೇ ಆದಂಥ ಕೆಲವು ಸೈಡ್ ಎಫೆಕ್ಟ್ಗಳು ಕೂಡ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನ 3 ತಿಂಗಳ ಮೇಲಿದ್ರೆ ಅದನ್ನ ಟೆಸ್ಟ್ ಮಾಡಿಸಿ ಫುಲ್ ಡೀಟೇಲ್ ಆಗಿ ಕೂಲಂಕಷವಾಗಿ ನೋಡಬೇಕಾಗುತ್ತೆ. ಓಕೆ ಡಾಕ್ಟರ್, ಏನು ತುಂಬ ಜನಕ್ಕೆ ಮಲ್ಗಿ ಬೆಳಗ್ಗೆ ಎದ್ದಂಥ ಸಂದರ್ಭದಲ್ಲಿ ಕೈ ಎಳೆತ ಸ್ಟಾರ್ಟ್ ಆಗಿರುತ್ತೆ. ಸೊ ಅಂಥವ್ರಿಗೆ ಎಕ್ಸಸೈಸ್ ಮಾಡುವಂಥದ್ದು, ಸ್ಟ್ರೆಚ್ ಮಾಡುವಂಥದ್ದು ಅದೆಲ್ಲ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ? ಭಾಳ ಯೂಸ್ಫುಲ್. ಯಾಕೆಂದ್ರೆ ಏಜ್ ಆಗ್ತಾ ಇನ್ನು ಕೆಲವರಿಗೆ ಸಂಧಿವಾತ, ಸಾಧಾರಣ ಏಜ್ ಆದ್ಮೇಲೂ ಕೆಲವರಿಗೆ ಸ್ಟಿಫ್ನೆಸ್ ಇದೆಲ್ಲ ಬರೋದು ಸಾಧಾರಣ.
ಸೊ ನಾವು ಏನು ಅಂತ ಸ್ಟಾರ್ಟಿಂಗ್ ಬಂದವ್ರಿಗೆ ಹೆಚ್ಚಿನವ್ರಿಗೆ ನಾವು ಬರ್ತಾ ಇದ್ದಂಗೆ ನಾವು ಟೆಸ್ಟ್ಗಳು ಕೇಳಲಿಕ್ಕೆ 3 ತಿಂಗಳ ತನಕ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ನೋಡೋಣ, ಕೆಲವು ಸಲ ನೀವು ಬಿಸಿನೀರಲ್ಲಿ ಶಾಖ ಕೊಡಿ, ಆ ಬಿಸಿನೀರಲ್ಲೇ ಕೈ ಅಜ್ಜಿ ಎಕ್ಸಸೈಸ್ಗಳು ಮಾಡಿ, ಮೂವ್ಮೆಂಟ್ ಮಾಡಿ, ಮತ್ತು ಬೆಳಗ್ಗೆ ಎದ್ದು ಯೋಗ ಅಥವಾ ಇಂಥದ್ದು ಎಕ್ಸಸೈಸ್ಗಳು ಮಾಡಿ ಅಂತ ನೋಡ್ಲಿಕ್ಕೆ ಹೇಳ್ತೀವಿ. ಅದು ಮಾಡಿ ಕೂಡ ಏನಾದ್ರು ಇದ್ರೆ ನೆಕ್ಸ್ಟ್ ಟೆಸ್ಟ್ ಮಾಡ್ತೀವಿ. ಸೊ ಬೆಟರ್ ಆಲ್ವೇಸ್ ಈ ಥರ ಬೆಳಗ್ಗೆ ಎದ್ದು ಸ್ಟ್ರೆಚಿಂಗ್ ಮಾಡೋದು, ಎಕ್ಸಸೈಸ್ಗಳು ಮಾಡೋದು ಭಾಳ ಅದು ಒಳ್ಳೇದು. ಓಕೆ ಡಾಕ್ಟರ್, ಇನ್ನು ನೀವು ಹ್ಯಾಂಡ್ ಸರ್ಜರಿ ಬಗ್ಗೆ ಹೇಳ್ತಾ ಇದ್ದಿದ್ರಿಂದ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಸಾಮಾನ್ಯವಾಗಿ ಆಕ್ಸಿಡೆಂಟ್ಗಳು ಆದಂಥ ಸಂದರ್ಭದಲ್ಲಿ ಕೈ ಬೆರಳುಗಳನ್ನು ಕಳ್ಕೊಂಡಿರ್ತಾರೆ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಾಗಿರುತ್ತೆ, ಅಂಥವ್ರಿಗೆ ಕೈ ಬೆರಳುಗಳನ್ನ ಮತ್ತೆ ವಾಪಸ್ ತರುವಂಥ ಸರ್ಜರಿ ಆ ಥರ ಏನಾದರೂ ಇದೆಯಾ ಡಾಕ್ಟರ್, ಹೇಗೆ? ಹೌದು. ಸೊ 2 ರೀತಿ ಅದು. ಒಂದು, ಬೆರಳು ಅಕಸ್ಮಾತ್ ತುಂಡಾಗಿ ಸಪರೇಟ್ ಆಗಿ ಸಿಕ್ಕಿದ್ರೆ ಅಲ್ಲೇ ಇದ್ರೆ ನೀವು ಅದನ್ನು ತಂದರೆ ವಾಪಸ್ ಜೋಡಿಸೋ ಅಂತ ಶಸ್ತ್ರಚಿಕಿತ್ಸೆ ಮಾಡ್ಬೋದು. ಇದಕ್ಕೆ ಮೈಕ್ರೋ ಸರ್ಜರಿ ಅಂತ ಹೇಳ್ತೀವಿ. ಸೊ ಬಟ್ ಅದು ತರುವಂಥ ವಿಧಾನವೂ ಒಂದಿರುತ್ತೆ. ನೀವು ಆ ಯಾವ ಬೆರಳು ತುಂಡಾಗಿರುತ್ತೆ ಅದನ್ನು ನೀವೊಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅಥವಾ ಒದ್ದೆ ಬಟ್ಟೆಯಲ್ಲೇ ಸುತ್ತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನೊಂದು ಐಸ್ ಬಾಕ್ಸಲ್ಲೇ ಕಳಿಸ್ಕೊಟ್ರೆ ನಾವು ಅದನ್ನು ಸೇವ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಅಲ್ಲದೆ ನೀವು ಅದನ್ನು ಕಳ್ಸೋಕ್ಕಿಂತ ಮುಂಚೆ ನಿಮ್ಗೆ ಸಂಬಂಧಪಟ್ಟ ಅಥವಾ ಗೊತ್ತಿರೋ ಡಾಕ್ಟ್ರಿಗೆ ಫೋನ್ ಮಾಡಿ ಕಳಿಸಿದ್ರೆ ಟೈಮ್ ಭಾಳ ಮುಖ್ಯ. ಅದು ಯೂಶಲಿ 4 to 6 hours ಒಳಗೆ ಅದನ್ನು ಕೂಡಿಸಿದ್ರೆ ಅದು ಉಳಿಯೋವಂಥ ಚಾನ್ಸಸ್ ಇರುತ್ತೆ. ತುಂಬ ಲೇಟ್ ಆದರೆ ಉಳಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಅಕಸ್ಮಾತ್ ಅವ್ರು ಆಸ್ಪತ್ರೆಗೆ ಬಂದು ಆ ಸಮಯದಲ್ಲಿ ಆ ಡಾಕ್ಟ್ರ್ ಇಲ್ಲ ಅಂತಂದರೆ ಪುನಃ ನಮ್ಮ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಗೊತ್ತಲ್ಲ, ಸೊ ನಮ್ಮ ತಲುಪಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಫೋನ್ ಮಾಡಿ ಈ ಥರ ಕಳಿಸ್ಕೊಟ್ರೆ ಅದನ್ನು ಸೇರಿಸೋ ಅಂಥದ್ದು. ಇನ್ನು ಕೆಲವು ಸಲ ಇವಾಗ ಪಟಾಕಿ ಆಗಲಿ ಇಂಥದ್ದಾಗಲಿ ಬೆರಳುಗಳೇ ಕಳ್ಕೊಂಡ್ಬಿಟ್ಟಿರ್ತಾರೆ, ಇನ್ನು ಎಷ್ಟೋ ವರ್ಷಗಳಾಗೋಗಿರುತ್ತೆ ಅಥವಾ ಹಳೇದೇ ಅದು, ಅಂಥವ್ರಿಗೆ ನಾವು ಕಾಲಿಂದ ಬೆರಳು ತೆಗೆದು ಕೈಗೆ ಹಾಕುವಂಥದ್ದು. ಯಾಕೆಂದರೆ ಹೆಬ್ಬೆಟ್ಟಿರಲೇ ಹೋದರೆ, ಹೆಬ್ಬೆಟ್ಟಿಲ್ಲ ಅಂದರೆ ನಾವು ಯಾವ ಕೆಲಸ ಮಾಡಲಿಕ್ಕಾಗಲ್ಲ. ನಾವು 4 ಬೆರಳಿದ್ರೂ ಹೆಬ್ಬೆಟ್ಟೊಂದಿಲ್ಲ ಅಂತಂದರೆ ನಮ್ಗೆ ಯಾವ ಕೆಲಸನೂ ಆಗಲ್ಲ. ಅಂಥವ್ರಿಗೆ ನಾವು ಕಾಲಿಂದ ಬೆರಳು ತೆಗೆದು ಕೈಗೆ ತೆಗೆದು ಈ ಥರ ಶಸ್ತ್ರಚಿಕಿತ್ಸೆ ಮಾಡ್ಬೋದು. ಭಾಳ ಹೆಲ್ಪ್ ಆಗುತ್ತೆ. ಅವಾಗ ಅವ್ರು ಬರೀಲಿಕ್ಕಾಗುತ್ತೆ, ಒಂದು ಬಟ್ಟೆ ಹಾಕ್ಕೊಳ್ಳಿಕ್ಕಾಗಲಿ, ಏನೇ ಆದ್ರೂ ನಮ್ಗೆ ಹೆಬ್ಬೆಟ್ಟು ಭಾಳ ಮುಖ್ಯ. ಅದು ಅಂತ ಮೀನ್ಸ್ ಫ್ಯಾಮಿಲಿ ಹೆಡ್ ಥರ. ಸೊ ಹಲವಾರು ವಿಧವಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಅವ್ರನ್ನ ಉಳಿಸ್ಬೋದು. ಒಂದು ಉಳಿಸ್ಲಿಕ್ಕೆ ಆಗದಿದ್ದ ಪಕ್ಷದಲ್ಲಿ ಈ ಥರ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಈ ರೀತಿಯಾಗಿ ಹೆಬ್ಬೆಟ್ಟದನ್ನೆಲ್ಲ ಮಾಡ್ಬೋದು ನಾವು. ಓಕೆ ಡಾಕ್ಟರ್, ಅದು ರೀಪ್ಲೇಸ್ ಮಾಡಿದಂಥ ಸಂದರ್ಭದಲ್ಲಿ ಅದಾದ್ಮೇಲೆ ಮೊದಲಿನಂಗೆ ಅದು ಕೆಲಸ ಮಾಡುತ್ತಾ, ನಾವು ಅದೇ ರೀತಿ ಕೈಗಳನ್ನ ಉಪಯೋಗಿಸೋದು ಹೇಗೆ? ಇದು ಅದನ್ನ ವಾಪಸ್ ಮಾಡಿದ್ಮೇಲೆ, ಯಾಕೆಂದ್ರೆ ನಾವು ಆರ್ಟಿಫಿಷಿಯಲ್ ನೀವು ಬೆರಳು ನೋಡ್ತಿರಲ್ಲ, ಅದು ನೋಡ್ಲಿಕ್ಕೆ ಮಾತ್ರ ಇರುತ್ತೆ, ಮಡ್ಚ್ಲಿಕ್ಕೆ ಬರಲ್ಲ, ಸ್ಪರ್ಶ ಗೊತ್ತಾಗಲ್ಲ. ನಮ್ಮ ಕೈಯಲ್ಲಿ ಈ ಲಕ್ಷಣಗಳು ಭಾಳ ಮುಖ್ಯ. ನಮಗೆ ಬೆರಳು ಸೇರಿಸಿದಂಥ ಬೆರಳು ಫುಲ್ ಮೂಮೆಂಟ್ ಬರಬೇಕು, ಇನ್ನೊಂದು ಸ್ಪರ್ಶ ಇರಬೇಕು. ಆವಾಗಲೇ ಅದು ಕೆಲಸ ಮಾಡಲಿಕ್ಕೆ ಗೊತ್ತಾಗುತ್ತೆ. ಮತ್ತು ನಮಗೆ ಏನೇ ಒಂದು ಪದಾರ್ಥ, ಇವಾಗ ನಾವು ಗ್ಲಾಸ್ ಹಿಡಿದು ಎಷ್ಟು ಫೋರ್ಸ್ ಹಾಕ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ನಮ್ಗೆ ಸ್ಪರ್ಶ ಇದ್ರೇ ಗೊತ್ತಾಗೋದು. ಸೊ ಇದೆಲ್ಲ ಚೆನ್ನಾಗಿ ಆದರೆ ಅವೆಲ್ಲ ಮಾಡೋವಂಥ ಸಾಧ್ಯತೆ ಇದೆ. ಓಕೆ, ಕಂಪ್ಲೀಟ್ ಆಗಿ ಇಷ್ಟು ಕೈಯನ್ನೇ ಕಳೆದುಕೊಂಡ್ಬಿಟ್ರೆ ಅದನ್ನ ಜೋಡಿಸುವಂತ ಪ್ರಕ್ರಿಯೆಗಳಾಗುತ್ತೆ? ಇದೊಂದೇ ಅಂತಲ್ಲ, ಬೆರಳು ತುದಿಯಿಂದ ಹಿಡಿದು ಇಲ್ಲಿಂದ ಈ ಲೆವೆಲ್ ಭುಜ ತನಕನೂ ಸೇರಿಸಿರುವಂತ ಸಾಧ್ಯತೆಗಳು ನಾವೆಲ್ಲ ಟ್ರೀಟ್ ಮಾಡಿದೀವಿ. ಇದನ್ನೆಲ್ಲ ಆ ಥರ ಟ್ರೀಟ್ ಮಾಡಿದಂಥ ಕೇಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾದರೂ ಹೇಳ್ಬೋದಾ ಡಾಕ್ಟರ್? ಹಲವಾರು ಜನ ಇದ್ದಾರೆ. ಮೀನ್ಸ್ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ, ಬಟ್ ಒಂದೆರಡು ಇದಂತ ಸಾಧಾರಣ ಅಂದ್ರೆ ಕಾಮನ್ ಆಗಿ ನೋಡುವಂಥದ್ದು ಅಂತಂದ್ರೆ, ನಾವು ಇವಾಗ ಬೈಕ್ ಚೈನ್ ಅಲ್ಲೇ ಕ್ಲೀನ್ ಮಾಡ್ತಾ ಸಿಕ್ಕಾಕೊಳ್ಳುವಂಥದ್ದು. ಬಟ್ ಏನು ಅಂದರೆ ಬೈಕ್ ಚೈನಲ್ಲೇ ಆದಾಗ ಭಾಳ ಕೊನೆಯಲ್ಲೇ ತುದಿಯಲ್ಲಿ ಹೋಗಿರುತ್ತೆ. ಸೊ ಹಾಗಾಗಿ ಅದನ್ನು ಜೋಡಿಸೋವಂಥದ್ದು ಕಷ್ಟ ಆಗುತ್ತೆ. ಮೇಲೆ ಹೋದಷ್ಟು ಸ್ವಲ್ಪ ಜೋಡಿಸ್ಲಿಕ್ಕೆ ರಕ್ತ ಕೊಳವೆಲ್ಲ ದೊಡ್ಡದಿರುತ್ತೆ, ಅದು ಚೆನ್ನಾಗಿ ಇದಾಗುತ್ತೆ. ಇತ್ತೀಚೆಗೆ ಅಂದರೆ ಹೋದ ವರ್ಷ ಅದಲ್ಲೇ ಒಂದು ಕೇಸ್ ಮಾಡಿದೆ. 23 ವರ್ಷದ ಹುಡುಗ, IT ವರ್ಕರ್, ಕೈಯಲ್ಲೇ ಪಟಾಕಿ ಸಿಡ್ದು ಈ 3 ಬೆರಳು ಕಳ್ಕೊಂಡು, ಮೀನ್ಸ್ ತಂಬಿಲ್ಲ, ಇದಿಲ್ಲ, ಬರೀ ಇದು 2 ಬೆರಳು, ಕಿರುಬೆರಳು ಮತ್ತು ಈ 2 ಬೆರಳು ಮಾತ್ರ ಇದ್ದದ್ದು. ಸೊ 23 ವರ್ಷ ಅಂದರೆ ನೀವು ಅನ್ಕೋಬೇಕು, ಮೋಸ್ಟ್ ಪ್ರೊಡಕ್ಟಿವ್ ಸಮಯ. ಅಂದರೆ ಅವರು ಆ ಟೈಮಲ್ಲೇ ಕೆಲಸಗಳು ಹುಡುಕ್ತಾ ಇರ್ತಾರೆ, ಮದುವೆ ಆಗೋವಂಥದ್ದು ಇರುತ್ತೆ. ಈ ರೀತಿಯಾದ ಮೀನ್ಸ್ ಆದಾಗ ಬಲಗೈ ಅದನ್ನು ಆ ಥರ ಕಳ್ಕೊಂಡಾಗ ಅವರು ಜೀವನದಲ್ಲಿ ಎಲ್ಲ ಕಳ್ಕೊಂಡಂಗೆ ಅಂತ ಅನ್ಸಿರುತ್ತೆ. ಸೊ ಇಂಥವ್ರಿಗೆ ನಾವು ಸಾಧಾರಣವಾಗಿ 3 ಸರ್ಜರಿ ಮಾಡಿ ಅವರಿಗೆ ಬೇರೆ ಕಡೆಯಿಂದ ಹೊಟ್ಟೆಯಿಂದ ಇಲ್ಲಿಂದೆಲ್ಲ ಚರ್ಮ ತೆಗೆದು ಹಾಕಿ ಕೊನೆಗೆ ಹೆಬ್ಬೆಟ್ಟು ಕಳ್ಕೊಂಡಿದ್ರಲ್ಲ, ಸೊ ಅದಕ್ಕೆ ಕಾಲಿಂದ ಬೆರಳು ತೆಗೆದು ಇದು ಮಾಡಿ ಅವ್ರು ಬರೆಯೋವಂಥ ರೀತಿ ಎಲ್ಲ ಮಾಡಿ ಇವಾಗ ಅವರೆಲ್ಲ ಅವ್ರ ಕೆಲಸ ಮಾಡ್ಕೋತಾ ಇದ್ದಾರೆ. ಸೊ ಈ ಥರ ಸಾಕಷ್ಟು ಕೇಸ್ಗಳಿದೆ. ಮೀನ್ಸ್ ವಿಧವಾಗಿದೆ. ಅದು ಮೀನ್ ಕೇಳಿದ್ರೆ ಅದೇ ಒಂದು ಪಿಕ್ಚರ್ ಥರ ಇರುತ್ತೆ. ಎಸ್ ಡಾಕ್ಟರ್, ಈಗ ನಾವು ಸಾಕಷ್ಟು ಸಂದರ್ಭದಲ್ಲಿ ಕೇಳ್ತಾ ಇರ್ತೀವಿ, ನೀ ರಿಪ್ಲೇಸ್ಮೆಂಟ್ ಅನ್ನ ಕೇಳ್ತಾ ಇರ್ತೀವಿ. ಈ ಕೈಯಲ್ಲಿ ಏನಾದರೂ ರಿಪ್ಲೇಸ್ಮೆಂಟ್ ಮಾಡುವಂತ ಚಾನ್ಸಸ್ ಇದೆಯಾ? ಅದು ಹೇಗಾಗುತ್ತೆ ಪ್ರೊಸೀಜರ್ ಎಲ್ಲ ಅಂತ? ಹೌದು, ನೀ ರಿಪ್ಲೇಸ್ಮೆಂಟ್ ಅನ್ನೋದು ಬಹಳ ಕಾಮನ್. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನಕ್ಕೆ ಮಂಡಿ ತೊಂದರೆಗಳು ಬಹಳ ಜಾಸ್ತಿ ಆಗಿದೆ ಇತ್ತೀಚಿನಲ್ಲೇ, ಮತ್ತೆ ಅದರಿಂದ ಅವರ ಜೀವನ ಶೈಲಿನೂ ಎಲ್ಲ ಚೇಂಜ್ ಆಗಿರೋದ್ರಿಂದ ಸಾಧಾರಣ ಕಾಮನ್. ಬಟ್ ಈ ಎಲ್ಬೋ ಅಂತ ಹೇಳ್ತೀವಿ, ಮೊಣಕೈ ಮತ್ತು ಭುಜ, ಇದೆರಡು ರಿಪ್ಲೇಸ್ಮೆಂಟ್ಗಳು ಇತ್ತೀಚೆಗೆ ನಾವು ಜಾಸ್ತಿ ಕಂಡು ಬರ್ತಾ ಇದ್ದೀವಿ. ಯಾಕೆಂತಂದರೆ ಈ ಸಂಧಿವಾತ ಇರ್ಬೋದು, ಇನ್ನು ಕೆಲವರಿಗೆ ರೊಟೇಟರ್ ಕಫ್ ಅಂತ ಹೇಳ್ತೀವಿ, ಇಲ್ಲಿ ಅದು ಮೂವ್ಮೆಂಟ್ ಅದು ಡ್ಯಾಮೇಜ್ ಆಗಿ ಇಲ್ಲಿ ಭುಜದಲ್ಲಿ ಆರ್ಥರೈಟಿಸ್ ಬರೋವಂಥ ಸಾಧ್ಯತೆ. ಸೊ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆದ ಟ್ರೈನಿಂಗ್ ಅಥವಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸಾಧಾರಣ ಎಲ್ಲ ಹೆಚ್ಚಿನ ಜನ ಹೆಂಗೆ ಅಂದರೆ, ನಮ್ಮ ಸ್ಪೆಷಲೈಸೇಷನ್ಲಿ ಯೂಶಲಿ ಹಿಪ್ ಮತ್ತು ನೀ ಮಾಡೋ ಕೆಲವು ಡಾಕ್ಟರ್ಗಳು ಬೇರೆ ಇರ್ತಾರೆ,
ಕೈಗೆ ಸಂಬಂಧಪಟ್ಟ ತೊಂದರೆ ಮಾಡೋರು ಬೇರೆ ಡಾಕ್ಟರ್ಗಳಿರ್ತಾರೆ. ಸೊ ನಾವು ಇದೆರಡು ರೀಪ್ಲೇಸ್ಮೆಂಟ್ ಅಂದರೆ ಎಲ್ಬೋ ರೀಪ್ಲೇಸ್ಮೆಂಟ್ ಮಾಡ್ತೀವಿ ಮತ್ತು ಭುಜ ಶೋಲ್ಡರ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಈ 2 ರೀಪ್ಲೇಸ್ಮೆಂಟ್ಗಳು ಮಾಡ್ತೀವಿ ಪೇಷಂಟಿಗೆ. ಹಾಗಾಗಿ ಅದು ಭಾಳ ಪೇನ್ ರಿಲೀಫ್ ಕೊಡುತ್ತೆ ಒಂದು, ಮತ್ತು ಮೂಮೆಂಟ್ ಪೂರ್ತಿ. ಯಾಕೆಂದ್ರೆ ನಮ್ಮ ಮೊಣಕೈ ಬಗ್ಲಿಕ್ಕಾಗಲಿಲ್ಲ ಅಂದರೆ ನಾವು ಊಟ ಮಾಡ್ಲಿಕ್ಕಾಗಲ್ಲ, ಅಷ್ಟು ತೊಂದರೆ ಇರುತ್ತೆ. ಕೆಲವು ಸಲ ಈ ಪೊಸಿಷನ್ಲೇ ಜಾಮ್ ಆಗಿರುತ್ತೆ, ಅದು ಪೂರ್ತಿ ನೆಟ್ಟಿಗಾಗಲ್ಲ, ಮಡ್ಸ್ಲಿಕ್ಕೆ ಬರಲ್ಲ. ಸೊ ಇಂಥವ್ರಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅವ್ರ ದಿನನಿತ್ಯ ಕೆಲಸಗಳು. ಯಾಕೆಂದರೆ ನಮ್ಮ ಮೊಣಕೈ ಬಗ್ಲಿಲ್ಲ ಅಂದರೆ ಊಟ ಒಂದೇ ಅಂತಲ್ಲ, ನಮ್ಮನ್ನು ನಾವು ಆರೈಕೆ ಮಾಡ್ಕೊಳ್ಳಿಕ್ಕಾಗಲ್ಲ, ನಾವು ತಲೆ ಬಂದು ಬಾಚ್ಕೊಳ್ಳಿಕ್ಕಾಗಲ್ಲ, ಒಂದು ಬಟನ್ ಹಾಕ್ಲಿಕ್ಕಾಗಲ್ಲ, ಈ ರೀತಿಯ ತೊಂದರೆಗಳು ಬರುತ್ತೆ. ಬಟ್ ಮೊಣಕೈ ಇದೆಲ್ಲ ರೀಪ್ಲೇಸ್ ಮಾಡೋದ್ರಿಂದ ಈ ಕೆಲಸಗಳೆಲ್ಲ ಮಾಡ್ಬೋದು. ಈಗ ಅದು ರಿಪ್ಲೇಸ್ ಆದಮೇಲೆ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ, ಆಮೇಲೆ ಎಷ್ಟು ದಿನಕ್ಕೊಮ್ಮೆ ವೈದ್ಯರನ್ನ ಮೀಟ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ಯೂಶಲಿ ಈ ಥರ ರೀಪ್ಲೇಸ್ಮೆಂಟ್ ಮಾಡಿದಾಗ ನಾವು ಕೆಲವೊಂದೆರಡು ಸ್ಟ್ಯಾಂಡಿಂಗ್ ಪಾಯಿಂಟ್ ಏನಂತ ಫಸ್ಟೇ ತಿಳಿಸೋದು ಏನಂತಂದರೆ, ನೀವು 5 kg ಮೇಲೆ ಭಾರ ಎತ್ತುವಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು ಅಂತ. ಯಾಕೆಂದರೆ ಒಳಗೆ ಹಾಕಿರೋದು ಮೆಟಲ್ ಪೀಸ್, ನಮ್ಮ ನಾರ್ಮಲ್ ಥರದ್ದಲ್ಲ, ಅದಕ್ಕೆ ಒಂದು ಲೈಫ್ ಅಂತ ಇರುತ್ತೆ. ಸೊ ನಾವು ಯೂಶಲಿ ಹೇಳ್ತೀವಿ ನೀವು ಒಂದು 5 kg ಮೇಲೆ ಅವಾಯ್ಡ್ ಮಾಡಬೇಕು, ಭಾರ ಊರೋದು ಅವಾಯ್ಡ್ ಮಾಡಬೇಕು. ಸೊ ಈ ರೀತಿಯಾಗಿ ಮಾಡಿ ಸಾಧಾರಣ ಒಂದು 3 ತಿಂಗಳಷ್ಟು ಫಾಲೋಅಪ್ ಇಟ್ಕೊಂಡ್ರೆ ಆಮೇಲೆ ವರ್ಷಕ್ಕೊಂದ್ಸಲ ಬಂದು ತೋರಿಸ್ಕೊಂಡ್ರೆ ಸಾಕಾಗುತ್ತೆ. ಓಕೆ ಡಾಕ್ಟರ್, ಏನು ಈ ಕೀಹೋಲ್ ಸರ್ಜರಿ ಬಗ್ಗೆ ಸಾಕಷ್ಟು ಕೇಳ್ತಾ ಇರ್ತೀವಿ, ಆದರೆ ಅದು ಏನು ಅಂತ ಅಷ್ಟಾಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಡಾಕ್ಟರ್. ನೀವು ಆರ್ಥ್ರೋಸ್ಕೋಪಿ ಅನ್ನೋದನ್ನ ಸುಮಾರು ಜನಕ್ಕೆ ಕೇಳಿರ್ತೀನಿ, ಅಂದರೆ ಎಸ್ಪೆಷಲಿ ಮಂಡಿ ನೀ ಆರ್ಥ್ರೋಸ್ಕೋಪಿ ಅನ್ನೋದು ಭಾಳ ಕೀಹೋಲ್ ಸರ್ಜರಿ. ಅಡ್ವಾಂಟೇಜ್ ಏನಂದರೆ ಕೀಹೋಲ್ ಸರ್ಜರಿಯಲ್ಲೇ ಪೇಷಂಟ್ಗೆ ನೋವು ಕಮ್ಮಿ ಒಂದು, ಯಾಕೆಂದ್ರೆ ನಾವು ಜಾಸ್ತಿ ಕಟ್ ಮಾಡೋದಿಲ್ಲ, ಮತ್ತು ಕ್ಯಾಮ್ರಾಗಳು ಚಿಕ್ಕ ಚಿಕ್ಕ ಕ್ಯಾಮ್ರಾ ಜಾಯಿಂಟ್ ಒಳಗೆ ಹಾಕಿ ಅದನ್ನು ಕ್ಲೀನ್ ಮಾಡ್ತೀವಿ. ಈ ನೀ ಆರ್ಥ್ರೋಸ್ಕೋಪಿ ಅಂತ ಹೇಳ್ತೀವಿ. ಕೆಲವು ಸಲ ಲಿಗಮೆಂಟ್ ಹರಿದಿರುತ್ತೆ, ಅಲ್ಲಿ ACL ಅಂತ ಹೇಳ್ತೀವಿ. ಈ ಲಿಗಮೆಂಟ್ ಎಲ್ಲ ಟೇರ್ ಮಾಡೋದು ಭಾಳ ಸರ್ವೇ ಸಾಮಾನ್ಯ. ಅದಲ್ಲದೆ ನಾವು ಕೆಲವರು ಇವಾಗ ಇನ್ನು ಸ್ಮಾಲ್ ಜಾಯಿಂಟ್ ಅಂದರೆ ಈ ರಿಸ್ಟಿಗೆ, ಮಣಿಕಟ್ಟಿಗಾಗಲಿ, ಮೊಳಸಂದಿಗಾಗಲಿ ಅಥವಾ ಭುಜಕ್ಕೆ, ಇದಕ್ಕೂ ಎಲ್ಲ ಆರ್ಥ್ರೋಸ್ಕೋಪಿ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಈ ಕೀ ಹೋಲ್ ಸರ್ಜರಿಲಿ ನಾವು ಇದು ಲಿಗಮೆಂಟ್ ಹೊಲಿಬೋದು, ಅದನ್ನು ಸ್ಟೆಬಿಲೈಸೇಷನ್ ಅಂದರೆ ಸ್ಪೋರ್ಟ್ಸ್ ಇಂಜುರಿಗಳಿರ್ಬೋದು. ನಮ್ಮಲ್ಲಿ ಸ್ಪೋರ್ಟ್ಸ್ ಇಂಜುರಿ ಅನ್ನೋದಕ್ಕಿಂತ ಜಾಸ್ತಿ ಆ್ಯಕ್ಚುಲಿ 2-wheeler ಆಕ್ಸಿಡೆಂಟ್ಸ್ ಜಾಸ್ತಿ. ಸೊ ಇದನ್ನೆಲ್ಲ ಟ್ರೀಟ್ ಮಾಡೋವಂಥದ್ದು ಈ ಕೀ ಹೋಲ್ ಸರ್ಜರಿ ಮೂಲಕ ಒಂದು ಕಾಯಿಲೆ ಕಂಡುಹಿಡಿಬೋದು, ಎರಡನೇದು ಆಪ್ರೇಷನ್ ಮಾಡಿ ಅದಕ್ಕೆ ಟ್ರೀಟ್ ಮಾಡ್ಬೋದು ಒಂದೇ ಇದರಲ್ಲಿ. ಸೊ ಹಾಗಾಗಿ ರಿಹ್ಯಾಬ್ ವಾಪಸ್ ಅವ್ರು ಹೋಗಿ ಕೆಲಸಕ್ಕೆ ಹೋಗಿ ಸೇರ್ಕೊಳ್ಳೋದು ಅಥವಾ ತಮ್ಮ ರುಟೀನ್ ಕೆಲಸ ಮಾಡೋದು ಬೇಗ ಆಗುತ್ತೆ, ಅದು ಅಡ್ವಾಂಟೇಜ್ ಇದರಲ್ಲಿ. ಎಷ್ಟು ದಿನದ ಪ್ರೊಸೀಜರ್ ಡಾಕ್ಟರ್? ಸರ್ಜರಿ ಇರೋದು ಯೂಶಲಿ 1 to 2 hours ಸಾಧಾರಣ ಸರ್ಜರಿ ಇರುತ್ತೆ. ಮತ್ತೆ ಒಂದೊಂದು ಕಾಯಿಲೆಗೂ ಯೂಶಲಿ ಡ್ಯೂರೇಷನ್ ಅಂದರೆ ಅದನ್ನ ಇಮೊಬಿಲೈಸೇಷನ್ ಅಂತ, ಕೆಲವು 1 ವಾರ ಬ್ಲಾಕ್ ಮಾಡಿರ್ತೀವಿ ಮೂವ್ಮೆಂಟ್, ಇನ್ನು ಕೆಲವು 2 ವಾರ ಮಾಡಿರ್ತೀವಿ. ಬೆರಳೆಲ್ಲ ಮೂವ್ ಮಾಡ್ಲಿಕ್ಕೆ ಬಿಡ್ತೀವಿ ಆ ಸ್ಪೆಸಿಫೈಡ್ ಜಾಯಿಂಟಿಗೆ. ಇನ್ನು ಕೆಲವು ಸಲ ನೆಕ್ಸ್ಟ್ ಡೇನೇ ಮೂವ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಒಂದೊಂದು ಕಾಯಿಲೆಗೆ ಒಂದೊಂದು ರೀತಿಯಾಗಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿಸ್ಲಿಕ್ಕೆ ಹೇಳ್ತೀವಿ ನಾವು. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಾರಾಯಣ್ ಅಂತ. ನಾರಾಯಣ್ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ನಮಸ್ಕಾರ ನಾರಾಯಣ್ ಅವ್ರೆ, ಹೇಳಿ. ನಮಸ್ಕಾರ ಸರ್. ನಂದು ಒಂದು ಈ ತರ ಆಗಿದೆ, ಏನಂದ್ರೆ ಟೆನ್ನಿಸ್ ಎಲ್ಬೋ ಅಂತಾರಲ್ಲ. ಏನ್ ಸರ್? ಟೆನ್ನಿಸ್ ಎಲ್ಬೋ. ಹೇಳಿ ಸರ್. ಹೇಳಿ. ಅದ್ರದ್ದು ಈಗ 4-5 ವರ್ಷದಿಂದ ಆಗಿತ್ತು, ಅದೇ ಕಡಿಮೆ ಆಗಿತ್ತು. ಅದೇ ಮೆಡಿಸಿನ್ ಮಾಡಿದ್ರೆ ಹೋಗಿರ್ಲಿಲ್ಲ. ಈಗ ಮತ್ತೆ ಈಗ ಒಂದು 15 days ಆಯ್ತು ಸರ್. ಓಕೆ, ಅದೇ ಸೇಮ್ ಸಮಸ್ಯೆ. ಓಕೆ, ಟೆನ್ನಿಸ್ ಎಲ್ಬೋಗೆ ಸಾಧಾರಣವಾಗಿ ನಾವೇನು ಅಂತಂದ್ರೆ ಮೊಣಕೈಯಲ್ಲಿ ಈ ಭಾಗದಲ್ಲಿ ನೋವು ಬರೋದು. ಅಂದ್ರೆ ಯೂಶಲಿ ಭಾರ ಪದಾರ್ಥ ಎತ್ತೋದ್ರಿಂದ ಇಲ್ಲ ರಿಪೀಟೆಡ್ ಆಗಿ ನಾವು ಈ ಮೂವ್ಮೆಂಟ್ಗಳು ಅಂದ್ರೆ ಹಿಂಡೋದು ಅಥವಾ ಭಾರ ಎತ್ತೋದ್ರಿಂದ ಬರುವಂತ ತೊಂದರೆ. ಸೊ ಸಾಧಾರಣವಾಗಿ ಇದು 3 ತಿಂಗಳಿಂದ 1 ವರ್ಷದೊಳಗೆ ಹೋಗ್ಬೇಕು. ಇದಕ್ಕೆ ನಾವು ಫಿಸಿಯೋಥೆರಪಿನೇ ಮುಖ್ಯವಾಗಿ ಟ್ರೀಟ್ಮೆಂಟ್ ಕೊಡೋದು. ಈ ತರ ಸ್ಟ್ರೆಚಸ್ ಮಾಡ್ಲಿಕ್ಕೆ, ಮತ್ತೆ ಕೆಲವೊಂದು ಬೆಲ್ಟ್, ಇಲ್ಲಿಗೊಂದು ಬೆಲ್ಟ್ ಬರುತ್ತೆ, ಇದೊಂದು ಬೆಲ್ಟ್ ಸ್ಪ್ಲಿಂಟ್ ಅಂತ ಹೇಳ್ತೀವಿ, ಅದು ಹಾಕೊಳ್ಳಿಕ್ಕೆ ಹೇಳ್ತೀವಿ. ಯಾವಾಗ ಅದ್ರಲ್ಲಿ ಕೂಡ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಒಂದೆರಡು ಕೆಲವು ಸಲ ಇಂಜೆಕ್ಷನ್ ಆಪ್ಷನ್ ಇರುತ್ತೆ. ಅಂದ್ರೆ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಒಂದು ಹೇಳ್ತೀವಿ, ಮತ್ತೆ ಇನ್ನೊಂದ್ಸಲ PRP ಇಂಜೆಕ್ಷನ್ ಅಂತ ಹೇಳ್ತೀವಿ. ಸಾಧಾರಣವಾಗಿ 2 ಇಂಜೆಕ್ಷನ್ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ನಾವು. ಎಕ್ಸಸೈಸ್ ಅಲ್ಲೇ ಹೋದ್ರೆ ಒಳ್ಳೇದು. ಇವಾಗ ಏನಂದ್ರೆ 100 ಜನಕ್ಕೆ ಈ ತೊಂದರೆ ಬಂದ್ರೆ 90 ಜನರಲ್ಲೇ ಯೂಶಲಿ ಎಕ್ಸಸೈಸ್ ಅಲ್ಲೇ ಹೋಗುತ್ತೆ. ಇನ್ನು 5 ಅಥವಾ 6 ಜನಕ್ಕೆ ಇಂಜೆಕ್ಷನ್ಗಳು ಕೊಡ್ಬೇಕಾಗ್ಬೋದು. ಇನ್ನು ಬಾಕಿ 1-2 ಮಾತ್ರ ಸರ್ಜರಿ ಬೇಕಾಗ್ಬೋದು ಅಷ್ಟೇನೆ. ಬಟ್ ಈ ಕೆಲಸಗಳು ಈ ಯಾವ್ದು ಇದ್ರಲ್ಲಿ ತೊಂದರೆ, ಇದು ನೀವು ಭಾರ ಆಯ್ತು, ಇದನ್ನ ಸ್ವಲ್ಪ ನಿವಾರಣೆ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಹೆಚ್ಚಿನಲ್ಲಿ ಹೇಳಿದ್ರು ಪೇಷಂಟ್ ಕೇಳೋದಿಲ್ಲ, ಅವರು ಆ ಕೆಲಸಗಳು ಮಾಡ್ತಾನೆ. ಯಾಕೆಂದ್ರೆ ಇದು ಫ್ರಾಕ್ಚರ್ ಆದಾಗಿರಲ್ಲ ನೋಡಿ. ಸೊ ಆಗ ಮೂವ್ ಮಾಡ್ಬೋದು, ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ನೋವು ಕಮ್ಮಿ ಆಗೋದೇ ಇಲ್ಲ. ಅದೇ ಪ್ರಾಬ್ಲಮ್. ಸ್ವಲ್ಪ ರೆಸ್ಟ್ ಕೊಟ್ಟು ಈ ಎಕ್ಸಸೈಸ್ಗಳು ಮಾಡಿದ್ರೆ ನೋವುಗಳು ಕಮ್ಮಿ ಆಗುತ್ತೆ. ಎಕ್ಸರ್ಸೈಸ್ ಅಂದ್ರೆ ಸರ್ ಅದು ಯಾವ ತರ ಹೇಳಿದ್ರು ಅದು ನನಗೆ ಮರೆತೋಗ್ಬಿಟ್ಟಿದೆ. ಸಾಧಾರಣವಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಸ್ಟ್ರೆಚ್ ಆಗತ್ತೆ, ಇದೊಂದು ಮತ್ತೆ ಹೀಗೆ ಟ್ವಿಸ್ಟ್ ಮಾಡಿ ಮತ್ತೆ ಹೀಗೆ ಮಾಡುವಂಥ ಎಕ್ಸಸೈಸ್ಗಳು ಇರುತ್ತೆ. ಈ ಎಕ್ಸಸೈಸ್ಗಳು ಮಾಡಿದ್ರೆ ಆ ಎಕ್ಸಸೈಸ್ಗಳು ಭಾಳ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಈ ಮೂವ್ಮೆಂಟ್ ಬ್ಲಾಕ್ ಮಾಡ್ಲಿಕ್ಕೆ ಇಲ್ಲೊಂದು ರಿಸ್ಟ್ ಸ್ಪ್ಲಿಂಟ್ ಅಂತ ಸಿಗುತ್ತೆ, ಅದೊಂದು ಉಪಯೋಗಿಸಿದ್ರೆ ಈವನ್ ದೋ ನಿಮ್ಗೆ ಇಲ್ಲಿ ಮೊಳಸಂದಲ್ಲಿ ನೋವು ಇದ್ರೂ ರಿಸ್ಟ್ಗೆ ಹಾಕಿದ್ರೆ ಈ ಮೂವ್ಮೆಂಟ್, ಯಾಕೆ ಈ ಮಸಲ್ ಎಲ್ಲ ಬರೋದು ಇಲ್ಲಿಂದ,
ಸೊ ಇಲ್ಲಿಂದ ಬರೋ ಮಸಲ್ನ ನೀವು ಮೂವ್ಮೆಂಟ್ ಬ್ಲಾಕ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಈ ಸಾಧಾರಣವಾಗಿ ಭಾರ ಎತ್ತೋರಿಗೆ ಜಾಸ್ತಿ ತೊಂದರೆ ಪಡೋದು, ಸಡನ್ ಆಗಿ ಎಕ್ಸೆಸಿವ್ ಕೆಲಸ ಮಾಡೋದು. ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ತುಂಬಾ ನೋಡಿದ್ವಿ, ಎಲ್ಲರೂ ಮನೆ ಗುಡಿಸೋದು, ಅವ್ರವ್ರ ಸ್ವಂತ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗ ಎಲ್ಲರಿಗೆಲ್ಲ ನೋವು ಕಾಣಿಸ್ಕೊತಾ ಇತ್ತು, ಭುಜ ಮೊಣಕೈ ನೋವುಗಳೆಲ್ಲ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಪೇನ್ ಜಾಸ್ತಿ. ಈ ಕೈ ಬೆರಳುಗಳಿದಾವಲ್ಲ ಇದು ಅವು ಇದು ಸಂಧಿ ವಾತ ಇದಿರುತ್ತಲ್ಲ ಅದು ಕೂಡ ನೋಯ್ತಾ ಇರ್ತದೆ. ಇದು ಎಲ್ಲ ಇದ್ರೆ ನೀವು ಇನ್ನೊಂದ್ಸಲ ಡಾಕ್ಟರ್ ಮೀಟ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ಬರೀ ಒಂದಿದ್ರೆ ಪರವಾಗಿಲ್ಲ, 2-3 ತೊಂದರೆಗಳು ಬಂದಾಗ ಬೇರೆ ಏನೋ ಇರ್ಬೋದು, ಅದನ್ನ ಹೋಗಿ ಚೆಕ್ ಮಾಡಿಸಿದ್ರೆ ಒಳ್ಳೇದು. ಅದೇ ಈಗ ಇದು ಬೆಲ್ಟ್ ಹಾಕಿದೀನಿ ಸರ್. ಇದಕ್ಕೆ ಎಕ್ಸರ್ಸೈಸ್ ನನಗೆ ಅದೇ ಹೇಳ್ಕೊಟ್ಟಿದ್ರು, ಮರ್ತ್ಬಿಟ್ಟೆ ನಾನು ಈಗ ಒಂದು 2 ವರ್ಷದ ಹಿಂದೆ. ನಾರಾಯಣ್ ಅವರೇ, ಈ ಪ್ರೋಗ್ರಾಮ್ ಅಲ್ಲಿ ಈಗ ನಿಮ್ಮ ಕಾಲಲ್ಲೇ ಡಾಕ್ಟರ್ ಯಾವ ರೀತಿಯಾದಂಥ ಎಕ್ಸಸೈಸ್ ಅನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ನೀವು ಕಾರ್ಯಕ್ರಮವನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಎಕ್ಸಸೈಸ್ ಮಾಡೋದ್ರಿಂದ ನೋವನ್ನ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಕೂಡ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್, ನೀವು ಕೈಯಲ್ಲಿ ಬರುವಂತ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ, ಈ ಭುಜ ಹೆಪ್ಪುಗಟ್ಟುವುದು ಕೂಡ ಕಾಮನ್ ಆಗಿ ಕೇಳ್ತಾ ಇರ್ತೀವಿ. ಈ ಭುಜ ಹೆಪ್ಪುಗಟ್ಟೋದು ಅಂದ್ರೆ ಏನು, ಆಮೇಲೆ ಸಾಮಾನ್ಯವಾಗಿ ಯಾರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಅಂತ? ಭುಜ ಹೆಪ್ಪುಗಟ್ಟೋದು ಅಂದ್ರೆ ಸಾಮಾನ್ಯವಾಗಿ ನಾವೇನ್ ಹೇಳೋದು ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ. ಫ್ರೋಸನ್ ಶೋಲ್ಡರ್ ಅಂತ ಅಂದ್ರೆ ಭುಜದಲ್ಲೇ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದು, ಅಂದ್ರೆ ಎಸ್ಪೆಷಲಿ ಮೇಲೆತ್ತೋದು, ಹಿಂದಕ್ಕೆ ಹೋಗೋದು, ಈ 2 ಮೂವ್ಮೆಂಟ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಸಾಧಾರಣವಾಗಿ ಅದರಲ್ಲಿ ಮೂಳೆ ಎಲ್ಲ ಚೆನ್ನಾಗಿರುತ್ತೆ, ಅದ್ರ ಸುತ್ತ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ, ಅಂದ್ರೆ ಸಾಫ್ಟ್ ಟಿಶ್ಯೂ ಇರುತ್ತೆ, ಈ ಸ್ನಾಯುಗಳಿದೆಲ್ಲ ಅದೆಲ್ಲ ಟೈಟ್ ಆಗೋಗಿರುತ್ತೆ. ಸೊ ಹೀಗಾಗಿ ಅವರಿಗೆ ಅದು ಮೂವ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ, ಮತ್ತೆ ತುಂಬಾ ನೋವು ಕೂಡ ಕೊಡುತ್ತೆ. ಯಾಕೆಂದ್ರೆ ಇದು ಆ ಸೈಡ್ ಮಲಗ್ಲಿಕ್ಕೆ ಆಗಲ್ಲ, ನಿದ್ದೆ ಬಿಟ್ಕೊಡ್ಲಿಕ್ಕಾಗಲ್ಲ, ಆ ರೀತಿಯಾದ ಪ್ರಾಬ್ಲಮ್ಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ. ಇದಕ್ಕೆ ಫ್ರೋಸನ್ ಶೋಲ್ಡರ್ ಅಂತ ಅನ್ನೋದು. ಇದು ಶುಗರ್ ಇರೋರಿಗೆ ಮತ್ತೆ ಥೈರಾಯ್ಡ್ ಇರೋರಿಗೆ ಸಾಧಾರಣವಾಗಿ ಬರುವಂಥದ್ದು. ಆ್ಯಂಡ್ ಹೆಚ್ಚಿನವ್ರಿಗೆ ನಾವು ಇದಕ್ಕೆ ಎಕ್ಸಸೈಸೇ ಮೂಲ ಮಂತ್ರ. ಇದಕ್ಕೆ ಆಪರೇಷನ್ ಎಲ್ಲ ಲಾಸ್ಟಲ್ಲೇ ಮಾಡೋದು ಚಾನ್ಸಸ್ ಭಾಳ ಕಮ್ಮಿ. ಬಟ್ ಏನಂದರೆ ನಮ್ಮ ಪೇಷಂಟ್ಗೆ ಫಸ್ಟ್ ನಾವು ತಿಳಿಸ್ಬೇಕು, ಇದು 3 ರಿಂದ 9 ತಿಂಗಳ ತನಕ ತೊಗೋಬೋದು. ಒಂದು ಹೊತ್ತು ಊಟ ಬಿಟ್ಟರು ತೊಂದರೆ ಇಲ್ಲ, ಎಕ್ಸಸೈಸ್ ಮಾಡಬೇಕು. ಅದು ಮಾಡಿದ್ರೇ ಇದು ಇಂಪ್ರೂವ್ ಆಗೋದು, ಇಲ್ಲ ಅಂತಂದರೆ ಆ ನೋವು ಹೋಗೋದಿಲ್ಲ. ಬಟ್ ನೋವು ಕಮ್ಮಿ ಮಾಡ್ಕೊಳ್ಳಿಕ್ಕೆ ನಾವು ಒಂದೆರಡು ಮಾತ್ರೆ ಕೊಡ್ಬೋದೇ ಹೊರತು ಎಕ್ಸಸೈಸ್ ಮಾಡ್ತಾ ತಾನಾಗೆ ಇದು ಕಮ್ಮಿ ಆಗೋವಂಥ ಪ್ರಾಬ್ಲಮ್. ಬಟ್ ಭಾಳ ಹಿಂಸೆ ಕೊಡುತ್ತೆ ಇದು. ಮತ್ತೆ ಕೆಲವು ಒಂದು ಸೈಡ್ ಬಂದರೆ ಇನ್ನೊಂದು ಕಡೆ ಬರುವಂಥ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ನೀವು ದೊಡ್ಡವರ ಹ್ಯಾಂಡ್ ಸರ್ಜರಿ ಬಗ್ಗೆ ತಿಳಿಸಿದ್ರೆ, ಈಗ ನಾರ್ಮಲ್ ಆಗಿ ಮಕ್ಕಳಿಗೆ ಇನ್ ಕೇಸ್ ಏನಾದರೂ ಬಿದ್ದು ಬೆರಳೇನಾದರೂ ಕಟ್ಟಾಯಿತು ಅಥವಾ ಏನಾದರೂ ಸಪ್ರೇಟಾಗಿ ಹೋಯಿತು ಅಂತ ಅಂದ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಸರ್ಜರಿ ಮಾಡೋ ಚಾನ್ಸಸ್ ಇದೆಯಾ, ಅಥವಾ ಯಾವ ರೀತಿ ಟ್ರೀಟ್ ಮಾಡಲಾಗುತ್ತೆ ಮಕ್ಕಳಿಗೆ? ಯೂಶಲಿ ಮಕ್ಕಳಲ್ಲೇ ಸಾಮಾನ್ಯವಾಗಿ ನಾವು ಕಂಡು ಬರೋದೇನು ಅಂದರೆ ಬಾಗ್ಲಲ್ಲಿ ಬೆರಳು ಕೊಡ್ತಾರೆ. ಅದು ಎಸ್ಪೆಷಲಿ ಸಮ್ಮರ್ ಹಾಲಿಡೇ ರಜೆ ಬಂದರೆ 1 ತಿಂಗಳು 2 ತಿಂಗಳಲ್ಲೇ ಮಕ್ಕಳು ಬಾಗ್ಲಲ್ಲಿ ಬೆರಳು ಕೊಟ್ಟು ಬೆರಳಲ್ಲಿ ಜಜ್ಜಿರುತ್ತೆ. ಯೂಶಲಿ ಅದು ಭಾಳ ತುದಿಯಲ್ಲಿರುತ್ತೆ. ಸೊ ಆ ಮಕ್ಕಳಲ್ಲಿ ಹೀಲಿಂಗ್ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಅವರಿಗೆ ರಿಪೇರ್ ಮಾಡಿ ಇದು ಮಾಡೋದು, ಸಕ್ಸಸ್ ರೇಟ್ ಕೊಡುವಂಥದ್ದು ಸುಲಭ. ಯಾಕೆಂದರೆ ಅವರಲ್ಲಿ ಬೆಳವಣಿಗೆ ಪೊಟೆನ್ಷಿಯಲ್ ತುಂಬ ಚೆನ್ನಾಗಿರುತ್ತೆ ದೊಡ್ಡವ್ರಿಗಿಂತ. ಸೊ ಅವರಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ನಾವು ಅದನ್ನು ಜೋಡಿಸಿದ್ರೆ ಒಳ್ಳೆ ಕೆಲಸ ಆಗುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಓಕೆ ಡಾಕ್ಟರ್, ನಾರ್ಮಲಿ ನಾವು ನೋಡ್ತಾ ಇರ್ತೀವಿ ಸ್ಪೋರ್ಟ್ಸ್ ಆಡುವಂಥವ್ರಿಗೆ ಇಂಜುರೀಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಈ ಸ್ಪೋರ್ಟ್ಸ್ ಇಂಜುರಿ ಕಾಮನ್ ಆಗಿ ಹೆಚ್ಚಾಗಿ ಯಾವ್ದು ಆಗ್ತಾ ಇರುತ್ತೆ, ಆಮೇಲೆ ಅಂಥವ್ರಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಇದೆ ಅಂತ? ಓಕೆ, ಸ್ಪೋರ್ಟ್ಸ್ ಅಂತ ಇದ್ದಂಗೆ ನಮ್ಮ ದೇಶದಲ್ಲಿ ಒಂದೇ ಜ್ಞಾಪಕ ಬರೋದು ಕ್ರಿಕೆಟ್ ಅಂತಂದ್ರೆ. ಯಾಕೆಂದ್ರೆ ಎಲ್ಲ ಈ ಅಮೆಚೂರ್ ಆಗಲಿ ಎಷ್ಟೇ ವಯಸ್ಸಾಗಿದ್ರು ಪರವಾಗಿಲ್ಲ, ಕ್ರಿಕೆಟ್ ಅಂತೂ ಎಲ್ಲರೂ ಆಡುವಂಥದ್ದು ಬಹಳ ಕಾಮನ್. ಸೊ ಆಮೇಲೆ ಅದರಲ್ಲೂ ನಾವು ಬಾಲ್ ಕ್ಯಾಚ್ ಹಿಡಿಬೇಕಾದ್ರೇ ಇಂಜುರಿಗಳು ಜಾಸ್ತಿ ಕಾಣೋದು. ಸೊ ಆ ರೀತಿಯಾದ ಇಂಜುರಿ ಅಂದರೆ ಆ ಬಾಲ್ ತಾಕಿದಾಗ ಒಂದು ಈ ಜಾಯಿಂಟಲ್ಲೇ ಮಡ್ಸ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಬರ್ಬೋದು. ಇನ್ನು ಕೆಲವರಿಗೆ ಈ ಜಾಯಿಂಟ್ ಹಿಂಗೆ ಬೆಂಡ್ ಆಗಿರುತ್ತೆ, ಸ್ಟ್ರೈಟ್ ಆಗಲ್ಲ. ಸೊ ಈ 2 ಪ್ರಾಬ್ಲಮ್ ಸಾಧಾರಣವಾಗಿ ನೋಡ್ತೀವಿ ಕ್ಯಾಚ್ ಹಿಡಿಲಿಕ್ಕೆ ಹೋದಾಗ. ಏನು ಅಂದರೆ ಅದು ಸ್ಟಾರ್ಟಿಂಗು 1 or 2 ಡೇಸ್ ಪೇಯ್ನ್ ಇರುತ್ತೆ, ಆಮೇಲೆ ಕಮ್ಮಿ ಆಗೋಗುತ್ತೆ. ಸೊ ಪೇಷಂಟ್ ಸಾಧಾರಣವಾಗಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಅವ್ರು 2 ತಿಂಗಳು 3 ತಿಂಗಳು ಆದಮೇಲೆ ಬರ್ತಾರೆ, ಸರ್ ಇದು ಬೆಂಡ್ ಆಗ್ತಾ ಇಲ್ಲ, ಇದು ಸ್ಟ್ರೈಟ್ ಆಗ್ತಾ ಇಲ್ಲ, ಈ ಪೊಸಿಷನ್ಲೇ ಸಿಕ್ಕಾಕೊಂಡಿದೆ, ಜಾಮ್ ಆಗಿದೆ ಅಂತ. ಸೊ ಸಾಧಾರಣವಾಗಿ ನಿಮ್ಗೆ ಯಾವಾಗ ಅದು ಊದ್ತಾ ಇತ್ತು, ಇನ್ನೂ 2 ದಿವಸ ಆದರೂ ಸ್ವಲ್ಪ ನೋವಿದ್ರೂ ಅದಕ್ಕೆ ಹೋಗಿ ಮೊದಲು ಆ ಬೆರಳಿಗೆ ಮಾತ್ರ ಒಂದು ಎಕ್ಸ್ರೇ ಮಾಡಿಸಿದ್ರೆ ಸಾಧಾರಣವಾಗಿ ಗೊತ್ತಾಗುತ್ತೆ. ನಾವು ಆವಾಗ ಆ ಫ್ರ್ಯಾಕ್ಚರ್ ಇದ್ದರೆ ಕರೆಕ್ಟ್ ಪೊಸಿಷನ್ಗೆ ಅಲೈನ್ಮೆಂಟ್ ಕೂರಿಸ್ಬೋದು. ಬೆರಳು ಸ್ವಲ್ಪ ಜರುಗಿದ್ರೆ ಅದನ್ನು ಅಲೈನ್ಮೆಂಟ್ ಕೂರಿಸಿದ್ರೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧಾರಣ. ಇಲ್ಲ ಅಂತಂದರೆ ಅದು ಮೂವ್ಮೆಂಟ್ ಜಾಮ್ ಆಗುತ್ತೆ, ನಾವು ಇನ್ನೂ ದೊಡ್ಡ ಸರ್ಜರಿ ಮಾಡಬೇಕಾಗತ್ತೆ ಮೂವ್ಮೆಂಟ್ ತರಲಿಕ್ಕೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಿಮ್ಮ ಹೆಸರು? ನಮ್ಮ ಹೆಸರು ಮೀನಾಕ್ಷಮ್ಮ ಅಂತ. ಮೀನಾಕ್ಷಮ್ಮ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಇಲ್ಲಿ ಬೆಂಗಳೂರಲ್ಲಿ ಮೇಡಮ್. ಕುಂಬ್ಳಗೋಡಿಂದನಾ? ಕುಂಬಳಗೂಡಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ನಮಸ್ಕಾರ ಮೀನಾಕ್ಷಿ ಅವ್ರು, ಹೇಳಿ. ನಮಸ್ಕಾರ ಸರ್. ನನಗೆ ಈಗ ಒಂದು 8-10 ವರ್ಷದಿಂದ ಈ ಕೈ ಕಾಲು ಜಾಯಿಂಟ್ ಪೇನ್ ತುಂಬಾ ಆಗಿದೆ ಸರ್. ಸಂಧಿವಾತ ಅಂತಾರೆ. ಈ ಚಿಕನ್ ಗುನ್ನ ಸ್ಟಾರ್ಟಿಂಗ್ ಬಂತಲ್ಲ ಸರ್, ಅವಾಗಿಂದ ಚಿಕನ್ ಗುನ್ನ ಬಂದ ಮೇಲೆ ಈ ತರ ಆಗೋಯ್ತು ಸರ್. ವಯಸ್ಸೆಷ್ಟಮ್ಮ ನಿಮ್ದು?
ನನಗೆ 60 ವರ್ಷ ಸರ್. ಓಕೆ. ಈ ಸಂಧಿವಾತ ಇದ್ದಾಗ ನಿಮ್ಗೆ ಅದನ್ನ ಟೆಸ್ಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಬೇಕಾಗತ್ತಮ್ಮ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅದು. ಯಾಕೆಂದ್ರೆ ಸಂಧಿವಾತಕ್ಕೆ ಕೊಡುವಂತ ಔಷಧಿಗಳು ಬೇರೆ, ಚಿಕನ್ ಗುನ್ಯಾಕ್ಕೆ ಕೊಡುವಂತ ಔಷಧಿಗಳು ಬೇರೆ. ಚಿಕನ್ ಗುನ್ಯಾ ತರಾನೇ ಲಕ್ಷಣಗಳಿರುತ್ತೆ, ಬಟ್ ಸಂಧಿವಾತ ಅಂತ ಕನ್ಫರ್ಮ್ ಮಾಡ್ಬೇಕು. ಅದಕ್ಕೆ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ ನಾವು, RA ಫ್ಯಾಕ್ಟರ್ ಅಂತ ಹೇಳ್ತೀವಿ, ಮತ್ತೆ ANT-CCP ಅಂತ ಹೇಳ್ತೀವಿ. ಈ 2 ಬ್ಲಡ್ ಟೆಸ್ಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡಿದ್ರೆ ಅದ್ರ ಮೇಲೆ ನಾವು ತದನಂತರ ನಾವು ಅದಕ್ಕೆ ಸ್ಪೆಸಿಫಿಕ್ ಮಾತ್ರೆ ತಗೋಬೇಕಾಗತ್ತೆ. ಅದು ತಗೊಂಡ್ರೆ ಸಾಕಷ್ಟು ಮಟ್ಟಕ್ಕೆ ಕಂಟ್ರೋಲ್ ಬರುತ್ತೆ. ಯಾಕೆಂದ್ರೆ ಚಿಕನ್ ಗುನ್ಯಾ ಅನ್ನೋದು ಮನ್ಸಲ್ಲಿರುತ್ತೆ. ಹಾಗಾದ್ರೆ ಏನಮ್ಮ? ನಾವ್ ಎಲ್ಲಿಗೆ ಬರ್ಬೇಕು ಇವಾಗ? ನೀವು ನಿಮ್ಮ ಹತ್ರ ಇರೋ ಡಾಕ್ಟರ್ ಹತ್ರ ಬರ್ಬೋದು, ಇಲ್ಲ ನಮ್ಮ ಆಸ್ಪತ್ರೆಗೆ ಬರ್ಬೋದು, ಅಲ್ಲಿ ತೋರಿಸ್ಕೋಬೇಕಾಗತ್ತೆ. ಸಂಧಿವಾತಕ್ಕೆ ಅನ್ನೋದೇ ಟೆಸ್ಟ್ಗಳು ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದನ್ನ ಮಾಡ್ಬೇಕು ಅಂತಂದ್ರೆ ಅಲ್ಲಾದ್ರೂ ಮನೆ ಹತ್ರ ಆದ್ರೂ ಮಾಡ್ಕೊಡ್ತಾರೆ, ಮಾಡಿಸ್ಬೇಕಾಗತ್ತಮ್ಮ. ನಿಮ್ಮ ಆಸ್ಪತ್ರೆ ಎಲ್ಲಿದೆ ಸರ್? ಮೀನಾಕ್ಷಿ ಅವರೇ, ಡಾಕ್ಟರ್ ಅವರು ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಮಲ್ಲಿ ಸಿಗ್ತಾರೆ. ನಿಮ್ಗೆ ಇನ್ ಕೇಸ್ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಅವ್ರ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಅವರನ್ನ ಭೇಟಿ ಮಾಡಿ, ಹಾಗೆ ನಿಮ್ಮ ಸಮಸ್ಯೆಗೆ ಅವ್ರ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ನಾವು ಕೇಳ್ತಾ ಇದ್ವಿ ಈ ಸಂಧಿವಾತ, ಈಗ ಅವರು ಹೇಳಿದ್ರು ಸಾಕಷ್ಟು ವಯಸ್ಸಾಗ್ತಾ ಇದ್ದಂಗೆ ಬರುವಂಥದ್ದು. ಅವರೆಲ್ಲ ಮನೆಯಲ್ಲೇ ಯಾವ ರೀತಿಯಾಗಿ ಅದನ್ನ ನೋವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು ಡಾಕ್ಟರ್? ಮನೆಯಲ್ಲಿ ನೋವು ನಿವಾರಣೆ ಅಂದ್ರೆ ನೋವಿಗೆ ಯೂಶಲಿ ಇದರಲ್ಲೇ ಪೇನ್ ಕಿಲ್ಲರ್ ಒಂದು ಹೆಲ್ಪ್ ಆಗುತ್ತೆ. ಮತ್ತೆ ಬೆಚ್ಚಗೆ ಇಟ್ಕೋಬೇಕು. ಯಾಕೆಂದ್ರೆ ಯಾಕೆಂದ್ರೆ ಹೆಚ್ಚಿನವ್ರು ಕೆಲವು ಸಲ ತಣ್ಣೀರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಪಾತ್ರೆ ತೊಳೆಯೋದು ಇದೆಲ್ಲ. ಈ ಬಿಸಿನೀರಲ್ಲೇ ಮಾಡೋದು, ಮಲಗಬೇಕಾದ್ರೆ ಕೆಲವು ಸಲ ಗ್ಲೌಸ್ ಹಾಕೊಳ್ಳೋದು, ಇದೆಲ್ಲ ಹಾಕಿದ್ರೆ ಪೇನ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಹಾಗಾಗಿ ಅವ್ರಿಗೆ ಪೇನ್ ಕಮ್ಮಿ ಆಗೋದು. ಮತ್ತು ಡಿಫಾರ್ಮಿಟಿ ಅಂತೀವಿ, ಅಂದರೆ ಬೆರಳುಗಳ ಶೇಪ್ಗಳೇ ಚೇಂಜ್ ಆಗೋಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಮನೆಯಲ್ಲಿ ಎಲ್ಲನೂ ಮಾಡ್ಲಿಕ್ಕಾಗಲ್ಲ, ಔಷಧಿಗಳು ಭಾಳ ಮುಖ್ಯ. ಮತ್ತು ಔಷಧಿಗಳು ಲಾಂಗ್ ಟರ್ಮ್ ತೊಗೋಬೇಕಾಗತ್ತೆ. ಹಾಗಾಗಿ ನಾವು ಅವ್ರಿಗೆ ರೆಗ್ಯುಲರಾಗಿ ಹೇಳ್ತೀವಿ, ನೀವು 6 ತಿಂಗಳಿಗೆ ಒಂದ್ಸಲ ಬಂದು ತೋರಿಸ್ಕೋಬೇಕಾಗತ್ತೆ. ವಿಂಟರ್ ಶುರು ಆಗ್ತಾನೆ ಬಂತಾನೆ ಮುಂಚೆನೇ ಒಂದ್ಸಲ ತೋರಿಸಿದ್ರೆ ಮಾತ್ರೆಗಳ ಡೋಸ್ ಚೇಂಜ್ ಮಾಡಬೇಕಾಗತ್ತೆ ಅನ್ನೋದು ಹೇಳ್ತಾ ಇರ್ತೀವಿ. ಡಾಕ್ಟರ್, ನೀವು ಹೇಳ್ತಿದ್ರಿ ಸ್ಪೋರ್ಟ್ಸ್ ಆಡುವಂಥವ್ರಿಗೆ ಸಾಕಷ್ಟು ಇಂಜುರೀಸ್ ಆಗುತ್ತಂತ. ಇನ್ನು ಸಾಮಾನ್ಯವಾಗಿ ಈ ಜಿಮ್ಮಿಗೆ ಹೋಗುವಂಥವ್ರು ಸಾಕಷ್ಟು ವೆಯ್ಟ್ಸನ್ನು ಎತ್ತುವಂಥವ್ರು ಇರ್ತಾರೆ. ಅವರು ಕೂಡ ಒಂಥರ ಪೇಯ್ನ್ ಬರ್ತಾ ಇದೆ, ಬಾಡಿಲೆಲ್ಲ ಪೇಯ್ನು ಒಂಥರ ಸೆಳೆತ ಆಗ್ತಾ ಇದೆ ಅನ್ನೋಂಥದ್ದನ್ನು ಹೇಳ್ತಾನೆ ಇರ್ತಾರೆ. ಇದು ಯಾವ ರೀತಿಯಾದಂಥ ಪೇಯ್ನ್ ಆಗಿರುತ್ತೆ ಡಾಕ್ಟರ್? ನಾವು ಜಿಮ್ಮಲ್ಲಿ ಸಾಧಾರಣವಾಗಿ ಕೇಳಿಬರೋದು ಅಂದರೆ ರಿಸ್ಟಲ್ಲೇ ಪೇಯ್ನ್ ಜಾಸ್ತಿ ಕೇಳ್ತೀವಿ. ವೆಯ್ಟ್ಸ್ ಹೋಗಿ ಸಡನ್ನಾಗಿ ಎತ್ತೋದು, ಅದಕ್ಕೆ ವಾರ್ಮ್ ಅಪ್ ಇರೋದಿಲ್ಲ ಸರಿಗೆ. ಸೊ ಸಡನ್ನಾಗಿ ಹೋಗಿ ವಾರ್ಮ್ ಅಪ್ ಮಾಡದೆ ಈ ಡೆಡ್ ಲಿಫ್ಟ್ ಮಾಡೋದು, ಮತ್ತು ಹೆವಿ ವೆಯ್ಟ್ಸ್ ಲಿಫ್ಟ್ ಮಾಡೋದು, ಪುಷಪ್ಸ್ ಮಾಡೋದು, ಈ ರೀತಿ ಮಾಡಿದಾಗ ಅವ್ರಿಗೆ ಯೂಶಲಿ ಈ ಸೈಡಲ್ಲೇ ಪೇಯ್ನ್ ಬರುತ್ತೆ. ಸೊ ಸಾಧಾರಣವಾಗಿ ಅಲ್ಲೊಂದು ಲಿಗಮೆಂಟ್ ಅಂತ ಇರುತ್ತೆ, TFCC ಅಂತ ಹೇಳ್ತೀವಿ, ಟೇರ್ಸ್ ಇರುತ್ತೆ. ಸೊ ಅಡಿಕ್ವೇಟ್ ವಾರ್ಮ್ ಅಪ್ ಮಾಡೋದ್ರೆ ಆ ಪೇಯ್ನ್ ಕಮ್ಮಿ ಬರುತ್ತೆ. ಆವಾಗ ಈ ಥರ ಡೌಟ್ ಇದ್ದಾಗ ನಾವು ಅದಕ್ಕೆ ಎಕ್ಸ್ರೇ ಅಥವಾ MRI ಮಾಡಿ ಕಂಡುಹಿಡಿಬೇಕಾಗತ್ತೆ ಅದನ್ನು. ಓಕೆ ಡಾಕ್ಟರ್, ಇನ್ನು ಕೈಯಲ್ಲಿ ಕಾಣಿಸ್ಕೊಳ್ಳುವಂಥ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೆ ಯಾವ ರೀತಿಯಾದಂಥ ಸ್ಕ್ಯಾನಿಂಗ್ಗಳು ಇರುತ್ತೆ ಅಂತ? ಫಸ್ಟ್ ನಾವು ಸಾಧಾರಣವಾಗಿ ಎಲ್ಲದರಲ್ಲೂ ಮಾಡೋದು ಹೆಚ್ಚಿನವರಲ್ಲೇ ಕಮ್ಮಿ ಅಂತ ಈ ಸುಲಭ ಅಂತಂದಾಗ ಎಕ್ಸ್ರೇ ಮಾಡ್ತೀವಿ. ಬಟ್ ಹಲವಾರು ಸ್ನಾಯುಗಳು ಅಥವಾ ಸಾಫ್ಟ್ ಟಿಶ್ಯೂ ಏನಂತೀವಿ ಅದು ಎಕ್ಸ್ರೇಲಿ ಕಾಣಲ್ಲ, ಅದು MRI ಮಾಡಬೇಕಾಗತ್ತೆ. ಅದರಲ್ಲೂ ನಾವು ಸ್ವಲ್ಪ ಹೈ ರೆಸಲ್ಯೂಷನ್ MRI ಅಂತ ಹೇಳ್ತೀವಿ, ಅದನ್ನು 3 ಟೆಸ್ಲಾ MRI ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಬೇಕಾಗತ್ತೆ. ಇನ್ನು ನರಕ್ಕೆ ಸಂಬಂಧಪಟ್ಟ, ಕೈಯಲ್ಲೇ ನರಕ್ಕೆ ಸಂಬಂಧಪಟ್ಟ ಅಂತ ಬರೋದ್ರಲ್ಲೇ MRI ಅಲ್ಲದೆ ನಾವು ಇದನ್ನು ಮಾಡಿಸ್ಬೇಕಾಗತ್ತೆ, ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಹೇಳ್ತೀವಿ. ಅದಕ್ಕೆ ಕೈಯಲ್ಲಿ 2 ಕರೆಂಟ್ ಕೊಟ್ಟು ಅದನ್ನು ಸ್ಪೀಡೆಲ್ಲ ಚೆಕ್ ಮಾಡ್ತಾರೆ. ಈ ಕೈಯಲ್ಲಿ ನರದ್ದು, ಈ ಕೈಯಲ್ಲಿ ನಾರ್ಮಲ್ ಇರೋವಂಥದ್ದು, ಅಬ್ನಾರ್ಮಲ್ ಏಟಾಗಿರೋವಂಥದ್ದು 2 ಚೆಕ್ ಮಾಡಿದೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಬರುತ್ತೆ. ಇದು ಎಲ್ಲದಕ್ಕೂ ಕೆಲವು ಸಲ ಬ್ಲಡ್ ಟೆಸ್ಟ್ ಬೇಕಾಗ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಪೇಷಂಟ್ ಹೇಳೋ ಲಕ್ಷಣಗಳು ನಮ್ಗೆ ಭಾಳ ಮುಖ್ಯ. ನಾವು ಅವ್ರು ಹೇಳೋ ಲಕ್ಷಣಗಳು, ಅದ್ರ ಮೇಲೆ ನಾವು ಅದನ್ನು ಪರೀಕ್ಷೆ ಮಾಡಬೇಕು. ಅವ್ರು ನೋಡಿ ಎಕ್ಸಾಮಿನ್ ಮಾಡಿ ಆಮೇಲೆ ಈ ಟೆಸ್ಟ್ಗಳು, ಯಾಕೆಂದರೆ ಕೆಲವು ಸಲ ಟೆಸ್ಟ್ಗಳು ಭಾಳಷ್ಟು ರಿಪೋರ್ಟ್ಗಳು ಕೊಡ್ಬೋದು, ಬಟ್ ಆ ತೊಂದರೆ ಅಷ್ಟೊಂದು ಕಾಣದೇ ಇರ್ಬೋದು. ನಾವು ಇದನ್ನು ಅದಕ್ಕೆ ತಾಳೆ ಮಾಡಿ ನೋಡಿದಾಗನೇ ಅದನ್ನು ಯಾವ ಡಯಾಗ್ನೋಸಿಸ್ ಅಂತ ಮಾಡಲಿಕ್ಕೆ ಸುಲಭ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಜನರು ಈ ಕೈಯಲ್ಲಿ ಪ್ರಾಬ್ಲಮ್ಸ್ ಕಾಣಿಸ್ಕೊಂಡಂಥ ಟೈಮಲ್ಲಿ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಇದೇನೋ ನಾರ್ಮಲ್ ಪೇಯ್ನ್ ಇರುತ್ತೆ, ಮನೆಯಲ್ಲೇ ಏನಾದರೂ ಆಯಿಲ್ ಹಚ್ಕೊಳ್ಳೋದು ಅಥವಾ ಪೇಯ್ನ್ ಕಿಲ್ಲರ್ ತಗೊಳ್ಳುವಂಥದ್ದು ಆ ಥರ ಮಾಡ್ತಾ ಇರ್ತಾರೆ. ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ ಅಂತ? ನೆಗ್ಲೆಕ್ಟ್ ಮಾಡಿದ್ರೆ ಎಸ್ಪೆಷಲಿ ಈ ಸಂಧಿವಾತ ಅನ್ನೋದಿರೋದು ಭಾಳ ತೊಂದರೆ ಮಾಡೋದು. ಯಾಕೆಂದರೆ ಅದು ಒಂದ್ಸಲ ಡಿಫಾರ್ಮಿಟಿ ಅಥವಾ ಒಂದ್ಸಲ ಡ್ಯಾಮೇಜ್ ಆಗೋದ್ರೆ ಅದನ್ನು ವಾಪಸ್ ನಾರ್ಮಲ್ ಮಾಡ್ಲಿಕ್ಕಾಗಲ್ಲ. ಸಂಧಿವಾತನ ಅಂತೂ 1 ತಿಂಗಳ ಮೇಲೆ ಈ ಥರ ನೋವಿದ್ದು ಅಥವಾ ಮೂವ್ಮೆಂಟ್ ಮಾಡ್ಲಿಕ್ಕಾಗದೇ ಇರೋದನ್ನ ಇಮಿಡಿಯೇಟ್ ತೋರಿಸೋದು ಒಳ್ಳೆಯದು. ಯಾಕೆಂದರೆ ಆ ಪೊಸಿಷನ್ ಒಂದ್ಸಲ ತೊಗೊಂಡ್ಮೇಲೆ ನಾವು ನಾರ್ಮಲ್ ಮುಂಚಿನಿದ್ದ ಹತ್ತು ಮಾಡ್ಲಿಕ್ಕೆ ಭಾಳ ಕಷ್ಟ, ಆಲ್ಮೋಸ್ಟ್ ಕೆಲವು ಸಲ ಇಂಪಾಸಿಬಲ್ ಕೂಡ. ಮತ್ತು ಅದಲ್ಲದೆ ಬೇರೆ ಜಾಯಿಂಟ್ಗಳು ಹರಡೋ ಸಾಧ್ಯತೆಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ನಾವು ಫಸ್ಟೇ ಚೆಕ್ ಮಾಡಿದ್ರೆ ಇದನ್ನು ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಇದು ಇನ್ಫೆಕ್ಷನ್ಸ್ ಏನಾದರೂ ಆಗುವಂಥ ಚಾನ್ಸಸ್ ಇದೆಯಾ ಡಾಕ್ಟರ್? ಇನ್ಫೆಕ್ಷನ್ಸ್ ನಮ್ಮ ಯೂಶಲಿ ನೀರಲ್ಲಿ ಕೆಲಸ ಮಾಡೋರಿಗೆ ಉಗುರು ಸುತ್ತರಕ್ಕೆ ಬರೋದು ಜಾಸ್ತಿ ಕಾಮನ್. ಅದು ಬಿಟ್ಟರೆ ನಮ್ಮ ದೇಶದಲ್ಲಿ TB ಭಾಳ ಕಾಮನ್. ಯೂಶಲಿ TB ಅಂದರೆ ಶ್ವಾಸಕೋಶಕ್ಕೆ ಮಾತ್ರ ಬರುತ್ತೆ ಅಂತ ಅನ್ಕೋತಾರೆ, ಬಟ್ ಅದಲ್ಲದೆ ಈವನ್ ಕೈಯಲ್ಲೇ, ಬೆರಳುಗಳಲ್ಲೇ, ರಿಸ್ಟ್ ಜಾಯಿಂಟ್, ಮೂಳೆಗಳಿಗೆಲ್ಲ
TB ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ 2 ಇನ್ಫೆಕ್ಷನ್ ಕಾಮನ್. ಓಕೆ ಡಾಕ್ಟರ್, ಫ್ಯಾಮಿಲಿಲಿ ಯಾರಿಗಾದ್ರೂ ಈ ಸಂಧಿವಾತ ಇದ್ದಂಥ ಟೈಮಲ್ಲಿ ಅವರ ಮಕ್ಕಳಿಗೆ ಅಂದರೆ ಈ ಫ್ಯಾಮಿಲಿ ಹಿಸ್ಟ್ರಿ ಇದ್ದಂಥ ಸಂದರ್ಭದಲ್ಲಿ ಬರುವಂಥ ಚಾನ್ಸಸ್ ಇದೆಯಾ, ಎಷ್ಟಿದೆ ಚಾನ್ಸಸ್ ಅಂತ? ಸಂಧಿವಾತ ಇರೋರಿಗೆ ಡೆಫಿನೆಟ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಆಲ್ಮೋಸ್ಟ್ 20 to 30% ಚಾನ್ಸ್ ಇರುತ್ತೆ ಮಕ್ಕಳಲ್ಲೂ ಆ ರೀತಿಯ ತೊಂದರೆ ಅಥವಾ ಬ್ರದರ್ಸಲ್ಲಿದ್ದರೆ ಇವ್ರಿಗೆ ಬರುವಂಥ ಸಾಧ್ಯತೆಗಳು ಬಹಳ ಇದ್ದೇ ಇರುತ್ತೆ. ಸೊ ಯಾವುದೇ ಈ ಥರ ಜಾಯಿಂಟ್ ಪೇನ್ ಒಬ್ಬರಲ್ಲಿ ಇದೆ ಅಂತಂದರೆ ಹೋಗಿ ಇಮಿಡಿಯೇಟ್ ಆಗಿ ಇನ್ನೊಂದ್ಸಲ ಇವರಲ್ಲಿ ಕಂಡ್ರೆ ಟೆಸ್ಟ್ ಮಾಡಿಸಿ ಕನ್ಫರ್ಮ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ದಟ್ ಬೇಗನೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಓಕೆ ಡಾಕ್ಟರ್, ಏನು ಟ್ರೀಟ್ಮೆಂಟ್ ಬಗ್ಗೆ ನೀವು ನಾರ್ಮಲಿ ಅಪೋಲೋ ಹಾಸ್ಪಿಟಲ್ ಇರೋದ್ರಿಂದ ಅಲ್ಲಿ ಯಾವ ರೀತಿಯಾದಂಥ ಟೆಕ್ನಾಲಜೀಸ್ ಇದೆ, ಆಮೇಲೆ ಬೇರೆ ಬೇರೆ ಆದಂಥ ಟೆಕ್ನಾಲಜಿಗಳು ಈಗ ಡೆವಲಪ್ಮೆಂಟ್ ಆಗಿದೆ, ಅದ್ರ ಬಗ್ಗೆ ತಿಳಿಸಿಕೊಡೋದಾದ್ರೆ? ಟ್ರೀಟ್ಮೆಂಟ್ ಅಂತಂದಾಗ ನಾವು ಎಲ್ಲ ರೀತಿಯಲ್ಲೂ ಅಂದರೆ ಒಂದು ಫಸ್ಟ್ ಯಾವಾಗದಾಗ ನಾವು ಮಾತ್ರೆ ಕೊಟ್ಟು ಇದನ್ನು ನೋಡ್ಲಿಕ್ಕೆ ಟ್ರೈ ಮಾಡೋದು. ಅದು ಯಾವಾಗ ಪೇಷಂಟ್ ಅದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದಾಗ ನಾವು ಫಿಸಿಯೋ ಹೇಳ್ತೀವಿ. ಆ ಫಿಸಿಯೋಲು ಹಲವಾರು ಥರ ಇರುತ್ತೆ. ಹಾಟ್ ಫೋಮೆಂಟೇಷನ್ ಅಂತ ಅಂತೀವಿ, ಅಂದರೆ ಬಿಸಿನೀರು ಶಾಖ ಕೊಡುವಂಥದ್ದು. ಅಲ್ಟ್ರಾಸೌಂಡ್ ಥೆರಪಿ, ಸ್ಕ್ಯಾನ್ ಅಲ್ಲ ಇದು, ಅಲ್ಟ್ರಾಸೌಂಡ್ ಥೆರಪಿ ಅಂತ ಮಾಡ್ತೀವಿ, ಅದರಿಂದ ಉಪಯೋಗ ಇರುತ್ತೆ. ಇನ್ನು ಕೆಲವು ಸಲ ಬೇರೆ ಥೆರಬ್ಯಾಂಡ್ ಎಕ್ಸಸೈಸ್ಗಳಾಗಲಿ ಹಲವಾರು ಎಕ್ಸಸೈಸ್ಗಳು ಮಾಡಿ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಇರುತ್ತೆ. ಇದು ಯಾವುದರಲ್ಲೂ ಕಮ್ಮಿ ಆಗದಿದ್ದಾಗ ನಾವು ಕೀ ಹೋಲ್ ಸರ್ಜರಿಗಳಾಗಲಿ ಬೇರೆ ಸರ್ಜರಿಗಳಾಗಲಿ, ಯಾಕೆಂದರೆ ಹೇಳ್ದಂಗೆ ನಾವು ರಿಸ್ಟ್ ಆರ್ಥ್ರೋಸ್ಕೋಪಿ ಅಥವಾ ಈ ಆರ್ಥ್ರೋಸ್ಕೋಪಿ ಎಲ್ಲ ಮಾಡಿದ್ರೆ ಸೈನೋವೆಕ್ಟಮಿ ಅಂತ ಹೇಳ್ತೀವಿ. ಇದನ್ನೆಲ್ಲ ಕ್ಲೀನ್ ಮಾಡಿದಾಗ, ಜಾಯಿಂಟ್ ಕ್ಲೀನ್ ಮಾಡಿದಾಗ ನಾವು, ಯಾಕೆಂದರೆ ಈ ಸೈನೋವಿಯಂ ಅಂದರೆ ಜಾಯಿಂಟಲ್ಲಿರುವಂಥ ಒಂದು ಪೊರೆ ಥರ ಇರುತ್ತೆ, ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಅದು ಜಾಸ್ತಿ ದಿವಸ ಬಿಟ್ಟಷ್ಟು ಅದು ಜಾಯಿಂಟ್ ಡ್ಯಾಮೇಜ್ ಮಾಡುತ್ತೆ. ಸೊ ನಾವು ಯಾವಾಗ ಅದನ್ನು ನೋಡಿದಾಗ ನಾವು ಕೊಡೋ ಔಷಧಿ ಕೂಡ ರೀಚ್ ಆಗಲ್ಲ ಅಲ್ಲಿ. ಸೊ ಆವಾಗ ಇದನ್ನು ಲೋಡ್ ಕಮ್ಮಿ ಮಾಡಿ ಔಷಧಿ ಕೊಟ್ಟಾಗ ಅದು ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ಸೊ ಈ ರೀತಿಯಾದ ಟ್ರೀಟ್ಮೆಂಟ್ಗಳು ಮಾಡ್ಬೋದು. ಇದಲ್ಲದೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಾಕಿ ಸರ್ಜರಿಗಳು ಕೂಡ ಮಾಡ್ತೀವಿ. ಡಾಕ್ಟರ್, ನಾವು ನೋಡ್ತಾ ಇದ್ದಂಗೆ ಯಂಗರ್ ಏಜಲ್ಲೂ ಕೂಡ ಇತ್ತೀಚೆಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆ. ಅಷ್ಟಲ್ಲದೆ ಈ ಸಂಧಿವಾತ ಆಗಿರ್ಬೋದು, ಕೈಯಲ್ಲಿ ಕಾಣಿಸಿಕೊಳ್ಳುವಂಥ ನೋವಾಗಿರ್ಬೋದು, ಇದು ಬರ್ತಾನೆ ಇರುತ್ತೆ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಮೊದಲೆಲ್ಲ ಇದು ವಯಸ್ಸಾದ್ಮೇಲೆ ಬರುವಂಥದ್ದು ಅಂತ ಹೇಳ್ತಿದ್ರು. ಬಟ್ ಈಗ ಚಿಕ್ಕ ವಯಸ್ಸಲ್ಲೇ ಇದು ಕಾಣಿಸ್ಕೊಳ್ತಾ ಇರೋದ್ರಿಂದ ಲೈಫ್ ಸ್ಟೈಲ್ ಹೇಗೆ ಕಾರಣ ಆಗ್ತಾ ಇದೆ ಅಂತ? ಮೋಸ್ಟ್ ಇಂಪಾರ್ಟೆಂಟ್, ನಮ್ಮಲ್ಲಿ ಸ್ಲೀಪ್ ಇಲ್ಲ, ನಿದ್ರೆ ಸರಿ ಮಾಡೋದಿಲ್ಲ ಹೆಚ್ಚಿನ ಜನ, ಮತ್ತೆ ಫೋನ್ ಯೂಸ್ ಮಾಡೋದು, ಕಂಪ್ಯೂಟರ್ ಯೂಸ್ ಮಾಡೋದು. ಈ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಎಕ್ಸಸೈಸ್ಗಳು ಭಾಳ ಕಮ್ಮಿ. ಇವಾಗ ನಮ್ಮ ತಾಯಲ್ಲಿ ನಮ್ಮ ಅಜ್ಜಿ ಮಾಡೋಷ್ಟು ಕೆಲಸ ನಾವು ನಮ್ಮ ಪೇರೆಂಟ್ಸ್ ಮಾಡಲಿಲ್ಲ, ನಮ್ಮ ಪೇರೆಂಟ್ಸ್ ಮಾಡಿದಷ್ಟು ನಾವು ಅಷ್ಟು ಕೆಲಸ ಮಾಡ್ತಾ ಇಲ್ಲ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಮುಖ್ಯ. ನಾವು ಯೂಶ್ವಲಿ ಪೇಷಂಟ್ಗೆ ಅದು ಮಾಡಬೇಡಿ ಇದು ಮಾಡಬೇಡಿ ಅನ್ನೋದೇ ಭಾಳ ಕಮ್ಮಿ. ನೀವು ಇದು ಮಾಡಿ ಇನ್ನೂ ಮಾಡಿ ವಾಕಿಂಗ್ ಮಾಡಿ ಇದನ್ನು ಮಾಡಲಿಕ್ಕೆ ಅನ್ನೋದೇ ಭಾಳ ಒಳ್ಳೆಯದು. ಸೊ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ, ನಿದ್ದೆ ಚೆನ್ನಾಗಿರಬೇಕು. ಸೊ ಫೋನ್ ಯೂಸ್ ಮಾಡೋದು ಈ ಅಗತ್ಯ ಬಿಟ್ಟು ಜಾಸ್ತಿ ಯೂಸ್ ಮಾಡೋದು, ಮತ್ತು ಕಂಪ್ಯೂಟರ್ ಯೂಸ್ ಮಾಡೋದು, ಇದನ್ನೆಲ್ಲ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡ್ರೆ ನಮಗೆ ಹಲವಾರು ತೊಂದರೆಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಈ ಆಲ್ಕೋಹಾಲ್ ಆಗಿರ್ಬೋದು, ಹಾಗೆ ಸ್ಮೋಕಿಂಗ್ ಆಗಿರ್ಬೋದು, ಇದು ಕಾರಣ ಆಗುತ್ತಾ ಹೇಗೆ ಡಾಕ್ಟರ್? ಯೂಶಲಿ ಅದು ಕೈಯಲ್ಲಿ ಬರೋ ರಕ್ತಕೊಳವೆ ಅಂದರೆ ಆರ್ಟ್ರಿಗಳಿಗೆ ಸರ್ಕ್ಯುಲೇಷನ್ ಡ್ರಾಪ್ ಮಾಡುತ್ತೆ ಮತ್ತು ನರಗಳು ವೀಕ್ ಮಾಡುತ್ತೆ. ಸೊ ಇದೆರಡು ಕೂಡ ತೊಂದರೆಗಳು ಮಾಡುವಂಥ ಸಾಧ್ಯತೆ ಇದೆ. ಆಲ್ಕೋಹಾಲ್ ಸ್ಮೋಕಿಂಗ್ ತೊಂದರೆ ಮಾಡದಿರೋ ಜಾಗನೇ ಇಲ್ಲ. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನ ಹೇಳ್ತಾರೆ ಎಕ್ಸಸೈಸ್ ಮಾಡಬೇಕು ಅಂತ. ದಿನದಲ್ಲಿ ಎಷ್ಟು ಅವರ್ ನಾವು ಎಕ್ಸಸೈಸ್ ಮಾಡಬೇಕು, ಆಮೇಲೆ ಯಾವ ಥರದಲ್ಲಿ ಎಕ್ಸಸೈಸ್ ಮಾಡಿದ್ರೆ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ? ಈ ಡ್ಯೂರೇಷನ್ ಅನ್ನೋದು ಯೂಶಲಿ ಏಜ್ ಸಂಬಂಧಪಟ್ಟಂಗೆ. ಯಂಗಿದ್ರೆ ಜಾಸ್ತಿ ಹೊತ್ತು 1 hour 1.5 hour ಮಾಡಿ ಅಂತ ಹೇಳ್ತೀವಿ. ವಯಸ್ಸಾದವರಿದ್ರೆ ನೀವು 15 ನಿಮಿಷ ಅರ್ಧ ಗಂಟೆ ಅಟ್ಲೀಸ್ಟ್ ಆದರೂ ಸ್ವಲ್ಪ ಹೊತ್ತಾದರೂ ಮಾಡಬೇಕು. ಬೇಸಿಕ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗಲಿ ವಾಕಿಂಗ್ ಆಗಲಿ ಈ ಎಕ್ಸಸೈಸ್ಗಳು ಮಾಡಲಿಕ್ಕೆ ಹೇಳ್ತೀವಿ. ಯಾಕೆಂದರೆ ಕೆಲವು ಸಲ ವಯಸ್ಸಾದ ನಂತರ ಹಲವಾರು ನ್ಯೂರಲಾಜಿಕಲ್ ಪ್ರಾಬ್ಲಮ್ಗಳಂತ ಹೇಳ್ತೀವಿ, ಅಂದರೆ ಬ್ರೈನಿಗೆ ಸಂಬಂಧಪಟ್ಟಂತೆ ಸ್ಪೈನಿಗೆ ಸಂಬಂಧಪಟ್ಟಂತೆ ಈ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಬಾಡಿ ಸ್ಟಿಫ್ನೆಸ್ ಆಗುತ್ತೆ, ಅವ್ರು ಮೂವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಅವ್ರ ಪೋಸ್ಚರ್ಗಳು ಚೇಂಜ್ ಆಗುತ್ತೆ. ಸೊ ಹೀಗಾಗಿ ನಾವು ಅದನ್ನು ಸ್ಟ್ರೆಚ್ ಮಾಡೋದು, ಒಂದು ಪೊಸಿಷನ್ಲಿ ಇಟ್ಕೊಳ್ಳೋದು, ವಾಕಿಂಗ್ ಹೋಗೋದು, ಬೇರೆ ಆ್ಯಕ್ಟಿವಿಟಿ, ಯಾಕೆಂದರೆ ಬರ್ತಾ ನಾವು ಸ್ಲೋ ಆಗೋದೇ ಜಾಸ್ತಿ. ಸೊ ಅದಕ್ಕೆ ಬೇರೆ ಬೇರೆ ವಿಧವಾದ ಆ್ಯಕ್ಟಿವಿಟಿ ಮಾಡಿಸಿದ್ರೆ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ಈ ಎಕ್ಸಸೈಸ್ಗಳು ಮುಖ್ಯ. ಎಕ್ಸಸೈಸ್ ಅಂದರೆ ಬರೀ ಜಿಮ್ಗೆ ಹೋಗೋದು, ವೆಯ್ಟ್ ಎತ್ತೋದು ಅಂತಂತಲ್ಲ. ಎಸ್ ಸರ್ ಡಾಕ್ಟರ್, ಇಷ್ಟೊತ್ತು ಸಂಧಿವಾತದ ಬಗ್ಗೆ ಆಮೇಲೆ ಕೈಯ ಸರ್ಜರಿ ಬಗ್ಗೆ ತುಂಬ ಮಾಹಿತಿನ ತಿಳಿಸ್ಕೊಟ್ರಿ. ಹಾಗೆ ನಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಪರಿಚಯ ಮಾಡಿಕೊಡೋದಾದ್ರೆ ಡಾಕ್ಟರ್? ನನಗೆ ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ತಾಯಿ ಮತ್ತು ನನಗೊಬ್ಳು ತಂಗಿ ಒಬ್ಳು ಇದ್ದಾರೆ. ಮತ್ತು ನನ್ನ ವೈಫ್ ಒಬ್ಬ ಆಫ್ಥಾಲ್ಮಾಲಜಿಸ್ಟ್, ಐ ಸ್ಪೆಷಲಿಸ್ಟ್, ಅವರು ಕೂಡ ನಮ್ಮ ಕ್ಲಿನಿಕಲ್ಲೇ ಕೆಲಸ ಮಾಡ್ತಾರೆ. ಅವರು ಆಕ್ಯುಲೋಪ್ಲಾಸ್ಟಿ ಅಂತ ಹೇಳ್ತೀವಿ, ಮತ್ತು ಗ್ಲಾಕೋಮಾ ಸ್ಪೆಷಲಿಸ್ಟ್. ಮತ್ತು ನನಗೆ 2 ಹೆಣ್ಮಕ್ಳಿದ್ದಾರೆ, 2 ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೂಪರ್ ಡಾಕ್ಟರ್. ಆಮೇಲೆ ಡಾಕ್ಟರ್ಸ್ ಅಂದರೆ ನಮಗೆ ಗೊತ್ತಿದೆ ಅವರಿಗೆ ಫ್ರೀ ಇರೋದಿಲ್ಲ, ಹಾಲಿಡೇಸ್ ಜಾಸ್ತಿ ಇರೋದಿಲ್ಲ ಅಂತ. ಸೊ ನಿಮಗೆ ಸಿಕ್ಕಂಥ ಫ್ರೀ ಟೈಮಲ್ಲಿ ಏನು ಮಾಡೋದಕ್ಕೆ ಇಷ್ಟಪಡ್ತೀರಾ? ಆಮೇಲೆ ನಿಮ್ಮ ಹಾಬೀಸ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್? ಫ್ರೀ ಟೈಮ್ ಸಿಕ್ಕಿದ್ರೆ ಮನೇಲಿ ಇರ್ಲಿಕ್ಕೆ ಇಷ್ಟಪಡ್ತೀನಿ ನಾನು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇಲ್ಲಾಂದ್ರೆ ನಮ್ಮ ಪೇರೆಂಟ್ಸ್ ಜೊತೆ ಸ್ಪೆಂಡ್ ಮಾಡಲಿ. ಹಾಬೀಸ್ ಏನೇನಿದೆ ಅಂತ ನಿಮ್ಗೆ? ಹಾಬೀಸ್ ಮುಂಚೆ ಎಲ್ಲ ಆಟ ಆಡ್ತಾ ಇದ್ವಿ, ಇವಾಗ ಕಮ್ಮಿ ಆಗಿದೆ ಆಟ ಅಷ್ಟೇ. ಕ್ರಿಕೆಟ್ ಆಡೋದು ಭಾಳ ಇಷ್ಟ ಇತ್ತು, ಇವಾಗ ಕಮ್ಮಿ ಆಗಿದೆ.
ಓಕೆ ಡಾಕ್ಟರ್, ಸಾಕಷ್ಟು ಜನಕ್ಕೆ ಇವಾಗ ನಮ್ಮ ಆಧುನಿಕ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಹೆಚ್ಚೆಚ್ಚಾಗಿ ಬರ್ತದೆ. ಅಂಥವ್ರಿಗೆ ಏನಾದರೂ ಕಿವಿ ಮಾತು ಮೆಸೇಜ್ ಏನಾದರೂ ಕೊಡೋದಕ್ಕೆ ಇಷ್ಟಪಡ್ತೀರಾ? ಇವಾಗ ನಮ್ಮ ಪ್ರಧಾನ ಮಂತ್ರಿಯಿಂದನೂ ಹೇಳ್ತಾರೆ ಯೋಗ ಮಾಡಿ ಅಂತ. ಆ್ಯಕ್ಚುಲಿ ಅದು ಒಂದು ಭಾಳ ಒಳ್ಳೆ ಎಕ್ಸಸೈಸ್. ಏಜ್ ಆಗ್ತಾ ನಮ್ಮ ಫ್ಲೆಕ್ಸಿಬಿಲಿಟಿ ಕಳ್ಕೊಳ್ಳಿ. ಸೊ ಏನೇ ಆಗಲಿ ದಿನದಲ್ಲಿ ½ an hour to 1 hour ನಾವು ಎಕ್ಸಸೈಸಿಗೆ ಸ್ಪೆಂಡ್ ಮಾಡಿದ್ರೆ ನೀವು ಬಂದು ನಮ್ಮನ್ನು ನೋಡೋದು ಭಾಳ ಕಮ್ಮಿ ಆಗುತ್ತೆ ಅಷ್ಟೇ. ಅದು ದಿನ ½ an hour to 1 hour ಮತ್ತು ಒಳ್ಳೆ ನಿದ್ದೆ ಮತ್ತು ಮನೆ ಊಟ, ಇದಿಷ್ಟಿದ್ರೆ ಭಾಳ ಹೆಲ್ಪ್ ಆಗುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಈ ಆರ್ಥರೈಟಿಸ್ ಆಗಿರ್ಬೋದು, ಹಾಗೆ ಕೈಗೆ ಬರುವಂಥ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ತುಂಬ ಬ್ಯೂಟಿಫುಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಎಕ್ಸ್ಪ್ಲನೇಷನ್ ಮಾಡಿದ್ದೀರಾ. ಧನ್ಯವಾದಗಳು ನಿಮಗೆ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಬಂದು ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಈ ಆರ್ಥರೈಟಿಸ್ ಆಗಿರ್ಬೋದು, ಹಾಗೆ ಕೈಗೆ ಬರುವಂಥ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಹೇಳೋದು ಒಂದೇ, ನಮ್ಮ ಲೈಫ್ ಸ್ಟೈಲನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಆಧುನಿಕ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲನ್ನು ತುಂಬ ನೀಟಾಗಿ ನಡ್ಸ್ಕೊಂಡು ಹೋಗ್ತೀವೋ ಅದರಂತೆ ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಟಾಪಿಕ್ ಆದರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಹೊಸ ಟಾಪಿಕ್ಸ್ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇವಿ. ನೋಡ್ತಾ ಇರಿ ಸಿರಿ ಕನ್ನಡ. ಧನ್ಯವಾದಗಳು.